ಪರಿಶುದ್ಧನು, ಪ್ರೇಮ ಸ್ವರೂಪನು, ಸರ್ವೋನ್ನತನು, ಸರ್ವಶಕ್ತನಾಗಿರ್ತಕ್ಕಂಥ ನಮಗೆ ಜನ್ಮನು ಕೊಟ್ಟಿರ್ತಕ್ಕಂಥ ದೇವರೇ, ನಿಮ್ಮ ಪಾದಗಳಿಗೆ ಸ್ತುತಿ ಸ್ತೋತ್ರಗಳು. ದೇವರೇ, ಮತ್ತೊಂದು ಸಾರಿ ಕಳೆದುನೆಗಳಿಂದ ನಮ್ಮನ್ನು ನೀವೇ ನಿಮ್ಮ ಹಸ್ತಗಳಿಂದ ಕಾಯ್ದು ಕಾಪಾಡಿ ನಮಗೆ ಯಾವ ಕೇಡು ಸಂಭವಿಸದಂತೆ ಮತ್ತೊಂದು ಸಾರಿ ಭಾನುವಾರ ಉದಯ ಕಾಲದಲ್ಲಿ ನಮ್ಮನ್ನು ಕರೆತಂದು ನಿಮ್ಮ ವಾಕ್ಯಗಳನ್ನು ಕೇಳುವಂಥ ಈ ಒಂದು ಸುವರ್ಣ ಅವಕಾಶವನ್ನು ನಮ್ಮ ಜೀವಿತಕ್ಕೆ ದಯಪಾಲಿಸಿಕೊಟ್ಟದಕ್ಕಾಗಿ ನಿಮಗೆ ಸ್ತೋತ್ರ ತಂದೆ. ದೇವರೇ, ವಾಕ್ಯಗಳನ್ನು ಎರಡು ಮಾತಾದರೂ ಪರವಾಗಿ ತಂದೆ. ನಿಮ್ಮ ಮಾತು ನಮಗೆ ರಕ್ಷಿಸಿರ್ತಕ್ಕಂಥದ್ದು, ಯೇಸು ಕ್ರಿಸ್ತರು ತೋರಿಸಿರ್ತಕ್ಕಂಥ ಮಾರ್ಗ, ಆತ ಹೇಳ್ತಕ್ಕಂಥ ಮಾತುಗಳು, ಆತನೇ ನಮ್ಮ ನಿತ್ಯ, ಆತ ನಮ್ಮ ಜೀವ, ಆತ ನಮ್ಮ ಮಾರ್ಗ ತಂದೆ. ಹೌದು ದೇವರೇ, ಯೇಸುವನ್ನು ನಂಬಿರ್ತಕ್ಕ ನಾವುಗಳು ನಾವೇ ನಮ್ಮ ಜೀವಿತನ ಸರಿತಿದ್ದುಕೊಂಡು ನಮ್ಮ ಜೀವಿತವನ್ನು ನೋಡಿಕೊಂಡು ವಾಕ್ಯ ಪರ ಇದ್ದೀವೋ ಇಲ್ಲವೋ ಒಂದು ಸಾರಿ ಮನಸ್ಫೂರ್ತಿಯಾಗಿ ನಮ್ಮನ್ನು ಆಲೋಚಿಸಿಕೊಂಡು ಒಂದು ವೇಳೆ ಎಲ್ಲಿಯಾದರೂ ತಪ್ಪಿದ್ದೇ ಆಗಿದರೆ ಅದನ್ನು ಸರಿತಿದ್ದುಕೊಂಡು ನಡೆಂಥ ಮನುಷ್ಯನ ನಮ್ಮ ಕೊಡ್ರಿ ಅಂತೇಳಿ ಬೇಡಿಕೊಳ್ಳುತ್ತಾ, ವಾಕ್ಯನ ಕೇಳುವಂಥ ಪ್ರತಿದಿನ ಆತ್ಮೀಯರನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುತ್ತಾ ವಾಕ್ಯವನ್ನು ನಾವು ಅರ್ಥ ರೀತಿಯಲ್ಲಿ ನಮಗೆ ತಿಳಿಸಿ ಅಂತೇಳಿ ಬೇಡಿಕೊಳ್ಳುತ್ತಾ, ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲೇ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಕೊಡ್ರಿ. ಕರ್ತನಲ್ಲಿ ಪ್ರಿಯಾದಂಥ ನನ್ನ ಆತ್ಮೀಯರೇ, ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಾರಿ ನಮ್ಮ ಪ್ರಭು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲೇ ನಿಮ್ಮೆಲ್ಲ ಒಂದು ದೇಶನ ಇದ್ದೇನೆ. ಒಂದು ಎರಡು ಮಾತನ್ನು ಕೇಳಿ ನಾವು ಮುಂದಕ್ಕೆ ಹೋಗೋಣ್ರಿ. ಒಂದು ಸಾರಿ ಲೋಕನ್ ಬಸ್ ವಾರ್ತೆ 18ನೇ ಅಧ್ಯಾಯ 18ನೇ ವಚನ ಒಂದ್ಸಲ ಹೋದ್ರಿ. ಲೂಕನ್ ಬಸ್ ವಾರ್ತೆ 18ನೇ ಅಧ್ಯಾಯ 18ನೇ ವಚನ. ಒಬ್ಬ ಅಧಿಕಾರಿಯು ಬಂದು ಒಳ್ಳೆ ಬೋಧಕನೇ ಅಂತ ಹೇಳಕತ್ತಾನೆ. ಯಾರಂತ್ರಿ? ಒಬ್ಬ ಅಧಿಕಾರಿ. ಅಧಿಕಾರಿ ಅಂತ ಯಾರಿಗಿಂತ ನಾವು ಅಧಿಕಾರಿ ಅಂತ ಯಾರಿಗಂತೀವಿ ಅಂದರೆ ಒಂದು ಪದವಿಗಿರ್ತಕ್ಕಂಥ ವ್ಯಕ್ತಿಗಳು, ಒಂದು ದೊಡ್ಡ ಸ್ಥಾನದಾಗಿರ್ತಕ್ಕ ವ್ಯಕ್ತಿಗಳು. ಅಂದರೆ ಈಗ ನಾವು ನೋಡ್ತೀವಿ ಗೌರ್ಮೆಂಟ್ ಅಧಿಕಾರಿ ಅಂತಂದರೆ ಯಾವ ನೌಕರಿ ಮಾಡ್ತಾನೆ ಆ ಅಧಿಕಾರಿ ಅನ್ನೋ ಗೊತ್ತಿಲ್ಲ. ಅಂದರೆ ಈ ಗೌರ್ಮೆಂಟ್ ಆ ಥರ ಆವಾಗ ಇದ್ದಿಲ್ಲ. ಆವಾಗ ಏನಿತ್ತು ಅಂತಂದರೆ ಒಬ್ಬ ರಾಜ ಇರ್ತಾನೆ, ಆ ರಾಜಕೀಯಗೇ ಕೆಲಸ ಆ ರಾಜನೇ ಗೌರ್ಮೆಂಟು, ಆ ರಾಜ ಹೇಳಿದಾಗೇ ಕೇಳಬೇಕು. ಅಂದರೆ ಈಗಿರ್ತಕ್ಕಂಥ ಸರ್ಕಾರಗಳು ಈಗಿರ್ತ ಆ ಥರ ಅಲ್ಲ. ರಾಜ ಇರ್ತಾನೆ, ಆ ರಾಜ ಕೈಯಲ್ಲಿ ಒಬ್ಬ ಅಧಿಕಾರಿ ಇರ್ತಾನೆ. ಏನಂತಾನೆ? ಒಬ್ಬ ಅಧಿಕಾರಿ ಬಂದು ಏನಂತಾರೆ? ಒಬ್ಬ ಅಧಿಕಾರಿ ಬಂದು ಅಂದರೆ ಒಬ್ಬ ಪದವಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ. ಆ ವ್ಯಕ್ತಿ ಬಂದು, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ ಏನು ಮಾಡಬೇಕೆಂದು ಕೇಳಿದನು. ಏನಂತಾರೆ? ಯಪ್ಪ ಸುಮ್ಮನೆ ಕೊಡಪ್ಪ, ಸುಮ್ಮನೆ ಕೊಡು. ಏನ್ರಿ ಏನು ಕೇಳಾಗತ್ತಂತ? ನಾನು ನಿತ್ಯ ಜೀವಕ್ಕೆ ಅಧಿಕಾರಿ, ಒಬ್ಬ ಜಾಬ್ ಅಂದ್ಕೊಳ್ರಿ, ನೌಕರಿ ಮಾಡೋ ವ್ಯಕ್ತಿ ಅಂದ್ಕೊಳ್ರಿ. ಏನು ಕೇಳಕತ್ತಾನ? ಏನು ಕೇಳಕತ್ತಾನ? ನಿತ್ಯ ಜೀವಕ್ಕೆ ಬಾಧ್ಯನಾಗುವಂತೆ. ನಿತ್ಯ ಜೀವ ಅಂದ್ರೆ ಏನು? ಅಂದರೆ ಸಾವೇ ಇರ್ಲಾಡ್ತಕ್ಕಂಥ ಒಂದು ಜೀವಿತ. ನಿತ್ಯ ಅಂದರೆ ನನಗೆ ಸಾವೇ ಬರಬಾರ್ದು, ನಾನು ನಿತ್ಯವಾಗಿ ಬದುಕಬೇಕಂತೇಳಿ. ಈ ಮಾತನ್ನು ಕೇಳುವಂಥ ವ್ಯಕ್ತಿ ಯಾರಂತಂದರೆ ಸಾಧಾರಣ ವ್ಯಕ್ತಿ ಅಲ್ಲೇ ಇದ್ದ. ಒಬ್ಬ ಉದ್ಯೋಗಸ್ಥನು. ಆ ಉದ್ಯೋಗಸ್ಥನಿಗೆ ಎಷ್ಟು ಸ್ಯಾಲ್ರಿ ಆಯಿತು, ಎಷ್ಟು ದುಡ್ಡು ಬರ್ತವೇನೋ ಗೊತ್ತಿಲ್ಲ, ಒಟ್ಟು ಉದ್ಯೋಗ ಮಾಡ್ತಕ್ಕ ವ್ಯಕ್ತಿ. ಅಂದರೆ ಒಬ್ಬ ಉದ್ಯೋಗ ಮಾಡ್ತಕ್ಕಂಥ ಅಧಿಕಾರಿ ತನಗಿರ್ತಕ್ಕಂಥದ್ದು ಎಲ್ಲನೇ ಐತೆ, ಆಸ್ತಿ ಇರ್ಬೋದು, ದುಡ್ಡು ಇರ್ಬೋದು, ಎಲ್ಲ ಇರ್ಬೋದು. ಆತ ಏನು ಆಲೋಚನೆ ಮಾಡಂದರೆ, ನಾನು ದುಡಿಯುವಂಥದ್ದು, ನನಗಿರ್ತಕ್ಕಂಥ ಈ ಆಸ್ತಿ ಅಂತಸ್ತು ನನ್ನನ್ನು ರಕ್ಷಿಸುವುದಿಲ್ಲ, ನನ್ನನ್ನು ಉಳಿಸೋದಿಲ್ಲ, ಈ ನಾನು ಏನು ನಂಬಿಕೊಂಡಿನೋ ಇದು ನಿತ್ಯ ಜೀವದು ಕೊಡೋದಿಲ್ಲ ಅಂತ ಅರ್ಥ ಮಾಡ್ಕೊಂಡು ನಿಂತನು. ಏನ್ರಿ? ಒಬ್ಬ ಅಧಿಕಾರಿ ಯಾರ ತಗ ಅಧಿಕಾರಿ ಕೆಲಸ ಮಾಡೋಕತ್ತನೋ ಆ ಅಧಿಕಾರಿಗೆ ಹೋಗಿ ಕೇಳಬೇಕಾಗಿತ್ತು. ಏನಂದರೆ, ಆ ರಾಜರೇ ನನಗೆ ನಿತ್ಯ ಜೀವನ ಕೊಡಂತ ಕೇಳ್ಬೋದಾಗಿತ್ತು. ಆತನು ತಾನು ನಂಬಿರ್ತಕ್ಕಂಥ ಐಶ್ವರ್ಯ ದುಡ್ಡು ಮೇಲೆ ಆತಗೆ ನಂಬಿಕೆಯಿಲ್ಲ, ತಾನು ನಂಬಿರ್ತಕ್ಕಂಥ ಒಬ್ಬ ರಾಜನ ಮೇಲೆ ಕೂಡ ನಂಬಿಕೆಯಿಲ್ಲ, ಯಾವುದೂ ನಂಬಿಕೆಯಿಲ್ಲ. ಏನು ನಂಬಿಕೆಯಿಲ್ಲ? ಏನು ಇವು ಅಂದರೆ ಎಲ್ಲರ ತಗೋದು ಸಿಗ್ಲಾಡ್ತಕ್ಕಂಥದ್ದು ಯಾರ್ದಲ್ಲಿ ಸಿಗ್ತಿದ್ದು? ಯಾರ್ದಲ್ಲಿ ಸಿಗ್ತದ? ಯೇಸು ಪ್ರಭುದಲ್ಲಿ ಸಿಗ್ತದೆ ಅಂತೇಳಿ ಅರ್ಥ ಮಾಡಿಕೊಂಡು ಆತನ ಬಳಿಗೆ ಹೋಗ್ಯಾನ. ಏನಂತ? ಒಬ್ಬ ಅಧಿಕಾರಿ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಅಂದ್ರೆ ನಾನು ನಿತ್ಯ ಜೀವಕ್ಕೆ ಏನಾಗಬೇಕು? ಬಾಧ್ಯಸ್ಥನಾಗಬೇಕು.
ಬೇರೆ ಯಾಕೆ ಬರಲಿ ಆಲೋಚನೆ ಇದು? ಈ ಆಲೋಚನೆ ಬೇರೆ ಯಾಕೆ ಬರಲಿ? ಇದಕ್ಕೆ ಯಾಕೆ ಬಂತು ಆಲೋಚನೆ ಏನ್ರಿ? ಈ ವ್ಯಕ್ತಿಗೆ ಆಲೋಚನೆ ಯಾಕೆ ಬಂತು? ಈ ವ್ಯಕ್ತಿ ಯಾರು? ಒಬ್ಬ ಅಧಿಕಾರಿ. ಒಂದು ಅಧಿಕಾರ ಬರ್ಬೇಕಂತಂದರೆ ಅದರಿಂದ ಎಷ್ಟು ಶ್ರಮ ಆತನು ಅನುಭವಿಸಿರ್ತಾನೆ. ದಾರಿಗೆ ಹೋಗುವಂಥ ವ್ಯಕ್ತಿಗಳು ಯಾರು ಅಧಿಕಾರ ಕೊಡೋದಿಲ್ಲ. ಒಂದು ಅಧಿಕಾರ, ಒಂದು ಹಕ್ಕು ಕೊಡ್ತಾರಂತಂದರೆ ಅದು ಯಾರಿಗೆ ಕೊಡ್ತಾರ? ಅದನ್ನು ಸಂಪಾದಿಸೋ ವ್ಯಕ್ತಿಗಳಿಗೆ ಕೊಡ್ತಾರೆ ಹೊರತು ದಾರಿಗೆ ಹೋಗೋರಿಗೆ ಕರೆದು ನೌಕರಿ ಕೊಡೋದಿಲ್ಲ. ಒಂದು ನೌಕರಿ ಸಂಪಾದನೆ ಮಾಡೋದಕ್ಕಾಗಿ ಏನೆಲ್ಲ ಕಷ್ಟಪಟ್ಟ ಅನುಭವ ಪಟ್ಟಿರ್ತಾನತನು. ಒಂದು ನೌಕರಿ, ಈಗ ಒಂದು ಕೆಲಸ ಬೇಕಂದ್ರೂ ಕೂಡ ಆ ಕೆಲಸ ನಮ್ಮನ್ನು ಯಾರು ಕರೆದು ಕೊಡೋದಿಲ್ಲ. ಅದಕ್ಕಂದ್ರೆ ಈತ ಕೆಲಸ ಮಾಡ್ತಿರಲಿಲ್ಲ ಅಂತೇಳಿ ಒಂದಿಷ್ಟು ಸಮಸ್ಯೆ ಇದ್ದೇ ಇರ್ತದೆ. ಯಾರಿಗೆ ಕೆಲಸ ಕೊಡ್ತಾರೆ? ಯಾರು ಕಷ್ಟಪಡ್ತಾರೋ, ಯಾರು ಮಾಡ್ತಾರೋ ಆ ಕೆಲಸಕ್ಕೆ ಆ ಹರನ್ನು ಅವನಿಗೆ ಕರೆದು ಆ ಕೆಲಸನೂ ಕೊಡ್ತಾರೆ. ಯಾಕಂದರೆ ಈ ಕೆಲಸ ಈತನಿಗೆ ಕೊಟ್ಟರೆ ಮಾಡಬಲ್ಲಂತೇಳಿ ಗೊತ್ತಿರ್ತದಲ್ಲಿ. ಈ ವ್ಯಕ್ತಿ ಒಂದು ಅಧಿಕಾರನ ಸಂಪಾದಿಸಿಕೊಳ್ಬೇಕಾದ್ರೆ ಏನೆಲ್ಲ ಆಲೋಚನೆ ಮಾಡೋಣ, ಏನೋ ಕಷ್ಟಪಡೋಣ ಗೊತ್ತಿಲ್ಲ. ಬಟ್ ಸಂಪಾದನೆ ಮಾಡ್ಕೊಂಡು ಆ ವ್ಯಕ್ತಿ ಏನಂತಂದರೆ ಇದು ನನಗೆ ಶಾಶ್ವತ ಅಲ್ಲ, ಇದು ನಿತ್ಯ ಜೀವ ನನಗೆ ಕೊಡುವುದಿಲ್ಲ. ಅಂದರೆ ನಾನು ನಿತ್ಯ ಜೀವ ಅಂತಕ್ಕಂಥ ಪಡೆದುಕೊಳ್ಬೇಕು ಮೇನೀಗ. ಇದು ಈ ಲೋಕದಲ್ಲಿರ್ತಕ್ಕಂಥ ನೌಕರಿಗಳು ದುಡ್ಡು ಸಂಪಾದನೆ ಅಲ್ಲ, ನಾನು ನಿತ್ಯ ಜೀವ ಬೇಕಂತೇಳಿ ಈ ವ್ಯಕ್ತಿಗೆ ಅನುಭವ ಐತೆ. ಎಲ್ಲರಿಗಿದು ಅರ್ಥ. ಎಲ್ಲರಿಗೂ ಏನಂತಂದರೆ ಲೋಕರೀತಿಯಲ್ಲಿ ಏನಂದರೆ ಇವತ್ತಿನ ಪೂರ್ತಿಯಾಗಿದ್ದರೆ ಸಾಕು, ನಾಳೆ ಬೇಕೋ ಬೇಡ ಎಂಬ ಲೆಕ್ಕದಾಗಿರ್ತಾರೆ. ಇವತ್ತ ದೇವರು ನಂಬುವಂಥ ವ್ಯಕ್ತಿಗಳು ಹೆಂಗಿದೆ ಅಂದರೆ ನಾನು ಪ್ರಾರ್ಥನೆಗೆ ಹೋದ್ರೇ ಸಾಕು ಅನ್ನುವಂಥ ಲೆಕ್ಕದಾಗ ಹೊರತು ನಿತ್ಯ ಜೀವ ಕೊಡ್ತಾನೆ ಅವ್ರಿಗೆ ಗೊತ್ತಿಲ್ಲ. ಅವರಿಗೆ ನಿತ್ಯ ಜೀವ, ಯಾಕಂದರೆ ನನ್ನ ನಿತ್ಯ ಜೀವ ಬೇಕಂತೇಳಿ ಯಾರು ನಾವು ಕೇಳ್ತೀವಿ ನೋಡೋಣ. ನನಗೇನು ಬೇಕು? ನಿತ್ಯ ಜೀವ ಬೇಕಂತೇಳಿ ನಾವು ಕೇಳಿಕೊಂಡು ಈ ಪ್ರಾರ್ಥನೆಗೆ ಬರ್ತೀವನ? ಪ್ರಾರ್ಥನೆಗೆ ಹೋಗ್ಬೇಕಂತ ಬರ್ತೀವ ನಾವು? ಆಲೋಚನೆ ಮಾಡಿರಿ. ನಿತ್ಯ ಜೀವ ಅನ್ನತಕ್ಕಂಥದ್ದು ಅದು ಸುಮ್ಮನೆ ಸಿಗತಕ್ಕಂಥದ್ದು ಅಲ್ಲ. ಪ್ರಾರ್ಥನೆಗೆ ಹೋಗ್ತಕ್ಕಂಥದ್ದು ಸುಮ್ಮನೆ ಸಿಗ್ಬೋದು, ಬಂದರೆ ಬರ್ತದೆ, ಹೋಗ್ಲಿಕ್ಕೂ ಬರ್ತದೆ. ಅಂದರೆ ಪ್ರಾರ್ಥನೆಗೆ ಹೋಗೋ ಸುಲಭನ, ನಿತ್ಯ ಜೀವ ಸಿಗೋ ಸುಲಭನ? ಯಾವ ಸುಲಭ ರೀ? ಪ್ರಾರ್ಥನೆಗೆ ಹೋಗೋದು ಸುಲಭನ, ನಿತ್ಯ ಜೀವ ಪಡೆದುಕೊಳ್ಳೋ ಸುಲಭನ? ಇವತ್ತು ಪ್ರಾರ್ಥನೆಗೆ ಬರೋರು ಎಲ್ಲರೂ ನಿತ್ಯ ಜೀವ ಸಿಗುತ್ತಾನ? ಇನ್ನು ಸ್ವಾಮಿ ಅನ್ನೋರೆಲ್ಲರೂ ಕೂಡ ಬರೀ ಮಾತಿನಿಂದ ನನ್ನ ಸನ್ಮಾನಿಸೋರು ಬರ್ತಾರೆ. ಈಗ ಕೆಲವು ವರ್ಷ ನೋಡಿದ್ರಲ್ಲ, ಈಗ ಮಾತಿನಿಂದ ಏನು ಮಾಡ್ತಾರಂತ? ಅಂದರೆ ಈ ಮಾತಿನಿಂದನೇ ಏನು ಮಾಡ್ತಾರೆ? ದೇವರಿಗೆ ಸನ್ಮಾನ. ಮಾತುಗಳಿಂದನೇ ಸನ್ಮಾನ. ಎಂಥ ದೇವರು? ಘನವಳ್ಳತಕ್ಕಂಥ ದೇವರು ಮಹಾಪರಿಶುದ್ಧರತಕ್ಕಂಥ ದೇವರು ಉನ್ನತನು. ದೇವರಿಗೆ ಕೋಟಿ ಸ್ತೋತ್ರವಾಗಲಿ. ಏನು ಮಾತಲ್ಲಿ ಏನು ನಡೆದಿದೆ ನಾವೀಗ? ದೇವರು ಮಹಿಮೆಗೊಳ್ಳತ್ತನು, ದೇವರು ಮಹಾಶಕ್ತಿ ಅಂದರೆ ದೇವರಿಗೆ ಕೋಟಿ ನಮಸ್ಕಾರಗಳು, ದೇವರಿಗೆ ಕೋಟಿ ಸ್ತೋತ್ರಗಳು. ಹೇಳ್ರಿ, ಈ ಥರ ತುಟಿಲಿಂದ ಹೇಳೋದು ಮುಖ್ಯನಾ? ಕ್ರಿಯೆ ಮೂಲಕ ತೋರಿಸೋದು ಮುಖ್ಯನಾ? ಸುಮ್ಮನೆ ಎಕ್ಸಾಂಪಲ್ ಹೇಳ್ತೇನೆ ರೀ. ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವರಿಗೆ ಎಷ್ಟು ಸ್ತೋತ್ರ ಅಂತಾರೆ? 1000 ಸ್ತೋತ್ರ ಅಂತ ಅಥವಾ ಕೋಟಿ ಸ್ತೋತ್ರ ಅಂತಾರೆ. ಸರಿ, ಅದೇ 1000 ಅಂತ ಅನ್ಕೊಳ್ಳಿ. 1000 ಸಲ ದೇವ್ರಿಗೆ ಸ್ತೋತ್ರ ಆಗಲಿ, ಒಂದು ದೇವ್ರಿಗೆ ಸ್ತೋತ್ರ 2 ಅಂತ ಹಿಂಗೆ ಎಣಿಸಂತ ಮಾಡಂತ ಹೇಳು. ಒಂದೇ ಸಲಿಗೆ ಜಮಾ ಮಾಡ್ತಾರ? ಕೋಟಿ ಜಮಾ ಮಾಡ್ತಾರೆ. ಅದನ್ನೇ ಕೋಟಿ ನೋಡಂಬ ನೀನು ಕ್ರಿಯೆ ಮೂಲಕ ಮಾಡಿ ತೋರಿಸು. ಬರೀ ಒಂದೊಂದು ಸಲ ಅಂತ ತೋರಿಸು. ಒಂದೊಂದು ಸಲ ದೇವರಿಗೆ ಸ್ತೋತ್ರ, ಒಂದು ಸಲ ದೇವರಿಗೆ ಸ್ತೋತ್ರ, 2 ಸಲ ದೇವರಿಗೆ ಸ್ತೋತ್ರ, 3 ಸಲ ದೇವರಿಗೆ ಸ್ತೋತ್ರ, 4 ಸಲ ಹಿಂಗೆ ಅನುಭವ ಅನ್ನೋ 10 ಸಲ ಅನ್ನೋ ಪಟ್ಟಿಗೆ ಸಾಕಾಗ್ಬಿಡ್ತು. ಈಗ ಎಷ್ಟು ಸಲ ಸ್ತೋತ್ರ ಅಂತ? ಈಗ ಕೋಟಿ ಸ್ತೋತ್ರ ಅಂತ. ಅಂದರೆ ಇದು ಮಾತಾಡ್ತಿದ್ದು ಅದನ್ನೇ ಒಂದೊಂದು ಸಲ ಹಂಗನ್ನು ಕುಂತ್ಕೊಂಡ್ರೆ ಅದು ಕೂಡ ಮಾತಾಡ್ತಂತ ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಆದರೆ ದೇವರಿಗೆ ಬೇಕಾಗಿದ್ದು ಸ್ತೋತ್ರ ಅಂತಕ್ಕಂಥದ್ದು, ದೇವರಿಗೆ ಬೇಕಾಗ್ತಕ್ಕ ಮಹಿಮೆ ಅಂತಕ್ಕಂಥದ್ದು ನಮ್ಮ ಬದುಕು ಜೀವಿತದಲ್ಲಿ ಅದು ಆಧಾರಗೊಂಡಿರ್ತದೆ. ನಾನು ನಡೆಯುವಂಥ ಕ್ರಿಯೆದಲ್ಲೇ ಅದು ಗೊತ್ತಾಗಿರ್ತದೆ. ಇವತ್ತು ಭಾಳ ಮಂದಿ ದೇವರಿಗಾಗಿ ಪರಿಶುದ್ಧರು ಕಾಣೋದಕ್ಕಾಗಿ ಬೆಳ್ಳನ ಬಟ್ಟೆ ಹಾಕೊಂಡು ಕೂಡ ಬಟ್ಟೆ ಬೆಳಗಿರ್ಬೇಕನ್ನ ಮನಸ್ಸು ಬೆಳಗಿರ್ಬೇಕನ್ನ? ಇವತ್ತು ಭಾಳ ಮಂದಿ ಚರ್ಚಲ್ಲಿ ನೋಡಿದ್ರೆ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ. ಏನಂತ ಹೇಳ್ತಾರೆ ಅಂದರೆ, ಕ್ರೈಸ್ತರು ಹೆಂಗೆ ಕಾಣಬೇಕು? ಪರಿಶುದ್ಧರಾಗಿ ಕಾಣಬೇಕು. ಪರಿಶುದ್ಧರು ಹೆಂಗೆ ಕಾಣಬೇಕು? ಪರಿಶುದ್ಧ ಹೋಲಿಕೆ ಆಗಿರ್ತಕ್ಕಂಥ ಬೆಳ್ಳನ ಬಟ್ಟೆಗಳು ಹಾಕೊಂಡಿರ್ಬೇಕು. ಮತ್ತು ತಿರುಗಿ ಹೆಂಗೆ ಕಾಣಬೇಕು ಹೆಣ್ಮಕ್ಳು ಅಂತಂದರೆ? ಹೆಂಗೆ ಕಾಣಬೇಕು ಹೆಣ್ಮಕ್ಳು? ಹೆಣ್ಮಕ್ಳು ಹೆಂಗೆ ಕಾಣಬೇಕು? ಬೇರೆ ಚರ್ಚಲ್ಲಿ ನೋಡ್ತೀವಿ ನಾವು. ಹೆಣ್ಮಕ್ಳು ಏನು ಹಾಕ್ಯಬಾರ್ದು. ಬಿಳಿ ಸೀರೆ,
ಉಟ್ಕೊಂಡ್ರೆ ಸಾಕು, ಇನ್ನೂ ಬಳೆ ಆಗಿರ್ಬಾರ್ದು, ಕುಂಕುಮ ಯಾವ ಇರಬಾರ್ದು, ಇವೇನು ಅಡ್ಡಿ ಮಾಡ್ತಾವೋ ಗೊತ್ತಿಲ್ಲ. ಅಸಲು ದೇವರು ಕೇಳುವಂಥದ್ದೇನು, ದೇವರು ಕೊಡ್ತಕ್ಕಂಥದ್ದು ನಾವು ದೇವ್ರ ಬಗ್ಗೆ ಹೇಗೆ ತಿಳಿದುಕೊಳ್ಬೇಕು. ದೇವರೇ ನನ್ನ ನಿತ್ಯ ಜೀವ ಕೊಡು ಅಂತೇಳಿ ಯಾವತ್ತಿಗೂ ಒಂದು ಮನಸ್ಫೂರ್ತಿಗೆ ಯಾರು ಕೇಳೋಕ್ಕಲ್ಲ. ಈ ಲೋಕದಲ್ಲಿ ಇರ್ತಕ್ಕಂಥ ಆಲೋಚನೆಗಳೇ ತುಂಬಿಡ್ದು. ಅದಕ್ಕೆ ಈ ಲೋಕಕ್ಕೆ ಸ್ನೇಹಿತನಾಗಬೇಕಂತೇಳಿ ಅಂದುಕೊಂಡನು ದೇವರಿಗೆ ದೂರ ವೈರನಾಗ್ತಾನೆ. ಇವ್ರು ಯಾರು ದೇವ್ರು ನಂಬಿದಾರೆ ಇವರು. ಆದರೆ ಈ ಒಬ್ಬ ಅಧಿಕಾರಿ ಏನು ಹೇಳ್ತಾನಂತಂದ್ರೆ, ಒಳ್ಳೆ ಬೋಧಕನೇ, ನಾನು ನಿತ್ಯ ಜೀವಕ್ಕೆ ಬಾಧ್ಯನಾಗುವುದಕ್ಕೆ ಏನು ಮಾಡಬೇಕೆಂದು ಆತನನ್ನು ಕೇಳಲಾಗಿ. ಏನು ಕೇಳ್ತಾನಂದ್ರೆ, ನಿತ್ಯ ಜೀವಕ್ಕೆ ಹೋಗ್ಬೇಕ ನಾನು ಏನು ಮಾಡ್ಬೇಕಪ್ಪ? ದೇವರೇ ಸ್ವತ್ತಂದ್ರೆ ಸಾಕಲ್ಲ? ದೇವರೇ ಸ್ವತ್ತಂದ್ರೆ ನಿತ್ಯ ಜೀವ ಸಿಗುತ್ತಾ? ಸಿಗಲ್ಲ. ನಾನು ಏನು ಮಾಡ್ಬೇಕಂತ ಕೇಳಿದ್ರೆ ಏನು ಮಾಡಬೇಕು, ಏನು ಕೆಲಸ ಮಾಡಬೇಕು, ಯಾವುದಕ್ಕೆ ಹೋಗಕ್ಕ? ನಿತ್ಯ ಜೀವವನ್ನು ಸೇರುವುದಕ್ಕಾಗಿ ನಾನು ಏನು ಕೆಲಸ ಮಾಡಬೇಕು, ಏನು ಮಾಡ್ಬೇಕು ಕೇಳು. ನನಗೇನು ಬೇಕು? ನಿತ್ಯ ಜೀವ ಬೇಕು. ಅದಕ್ಕೆ ಏನು ಕೆಲಸ ಮಾಡಬೇಕು? ದೇವರೇ ಸ್ವತ್ತಂದ್ರೆ ಕೊಡ್ತಾನ? ಯೇಸುಪ್ರಭು ಹಂಗೆ ಅಂದನ. ಈಗ ಯೇಸುಪ್ರಂದ ದೇವರಿಗೆ ಕೋಟಿ ಸ್ವತ್ತ ಅಂದ್ಬಿಡು, ನಿನಗೆ ಪರಲೋಕನೇ. ನಿಮ್ಮ ಬೆಳೆಮಟ್ಟ ಹಾಕ್ಯಂಬಿಡು, ನಿನಗೆ ಪರಲೋಕನೇ. ನಿನ್ನ ಪೌಡರ್ ಸುಣ್ಣ ಹಚ್ಕೊಂಬಿಡು, ನಿನಗೆ ಅಂದನ. ಏನು ಹೇಳ್ದಲ್ಲಿ? ಕೆಳಗೋದ್ರಾ? ನನ್ನನ್ನು ಒಳ್ಳೆಯವನೆಂದು ಫಸ್ಟ್ ನನ್ನನ್ನು ಒಳ್ಳೆಯವನೆಂದು ಯಾಕೆ ಹೇಳುತ್ತಿ? ದೇವರೊಬ್ಬನೇ ಹೊರತು ಮತ್ಯಾವನೂ ಒಳ್ಳೆಯವನಲ್ಲ. ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು. ಏನಂತೀರಿ? ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ಹೇಳಬಾರದು. ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ಈತೇನ ಕಂಡ್ರೆ ನಿತ್ಯ ಜೀವಕ್ಕೆ ಹೋಗ್ಬಿಟ್ರೆ ಅಂತ ಅಧಿಕಾರಿ ಇದೀನಿ ಅಂತ ದುಡ್ಡು ಇದಾವ, ಏನಂತ ಕಾಣೆ ಕೊಟ್ಬಿಟ್ರೆ ಕೊಡ್ತಾನಂತ ಈತ ಅನ್ಕೊಳ್ಳೋಣ. ಯಾರು? ಅಧಿಕಾರಿ. ಯೇಸು ಕ್ರಿಸ್ತ ಬಳಿಗೆ ಹೋದರೆ ಏನನ್ನ ಕೊಟ್ಟರೆ ಸಿಗ್ಬೋದು ಅಂತ ಇವನ ಕಡೆ. ಯಾಕೆ ನೋಡಿ, ನಮಗೆ ಏನನ್ನ ಕೆಲಸ ಆಗ್ಬೇಕಂದ್ರೆ ನಾವೇನು ಮಾಡ್ತೀವಿ? ನಾವು ಲಂಚ ಕೊಡ್ಲಾರ್ದೇ ಯಾವ ಕೆಲಸ ಕೂಡ ಆಗೋದಿಲ್ಲ. ದುಡ್ಡು ಕೊಡ್ಲಾರ್ದೇ ಯಾವ ಕೆಲಸ ಕೂಡ ಆಗೋದು. ಹೆಚ್ಚು ಕಡಿಮೆ ಹೆಂಗಂದರೆ, ದುಡ್ಡು ಕೊಟ್ಟವರಿಗೆ ಪ್ರಾರ್ಥನೆ. ಏನಂತೀರಿ? ದುಡ್ಡು ಕೊಟ್ರೇ ಪ್ರಾರ್ಥನೆ. ಟಿ ವಿಯಾಗ ಬೇಕು ನೋಡ್ರಿ, ನಿಮ್ಮ ಕಾಣಿಕೆಗಳನ್ನು ಕೊಟ್ಟು ಪ್ರಾರ್ಥನೆ. ನೀವು ಹಂಗೆ ಪ್ರಾರ್ಥನೆ ಮಾಡೋಕ್ಕಿಂತ ಬಾಯಿ ಬೇಡ ಅಂತ ಯಾರಿಗೆ ಗೊತ್ತು? ದುಡ್ಡು ನೋಡಿದ್ರೆ ಪ್ರಾರ್ಥನೆ ಬರ್ತಿತ್ತು. ಈಗ ಯಾರಿಗೆ? ಪಾಸ್ಟ್ಗಳಿಗೆ. ದುಡ್ಡು ನೋಡಿದ್ರೇ ಪ್ರಾರ್ಥನೆ ಅಂಬೋದು ಪ್ರಾರಂಭ ಬರೋದು. ಇಲ್ಲಾಂದರೆ ಪ್ರಾರ್ಥನೆ ಬರೋಕ್ಕಲ್ಲ. ದುಡ್ಡು ಇಲ್ಲಾಂದ್ರೆ ಏನು ಬರಲ್ಲ? ಏನು ಲೆಕ್ಕ ನಮ್ಗೆ ಗೊತ್ತಿಲ್ಲ. ಇಲ್ಲ ಅಂತಾನಿಲ್ಲಿ ಇಲ್ಲಿ ಏನು ಹೇಳ್ತಾನೆ? ಇಲ್ಲಿ ಈತಗ ನಿತ್ಯ ಜೀವ ಸೇರುವ ಬಂದ ವ್ಯಕ್ತಿಗೆ ಏನು ಹೇಳ್ತಾನಂದ್ರೆ, ನೀನು ವ್ಯಭಿಚಾರ ಮಾಡಬಾರದು, ನರಹತ್ಯೆ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು. ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸಬೇಕು. ಇದು ಯಾಕೋ ಏನೋ ನಮಗೆ ಕಷ್ಟ ಅನಿಸ್ಬೋದು, ಬಟ್ ಈತ ಮಾಡಕತ್ತಾನೆ ಇಲ್ಲಿ. ಇದು ನಮ್ಮಂಥವ್ರಿಗೆ ಕಷ್ಟ ಅಂದ್ರೆ, ಯಾಕೆ ತಂದೆ ತಾಯಿ ಯಾರು ಪ್ರೀತಿ ಮಾಡ್ತಾರಲ್ರಿ? ಯಾಕೆ ಸುಳ್ಳು? ಯಾಕಂದರೆ ಸುಳ್ಳು ಹೇಳಿದ್ರೆ ನೀವು ಹೊಟ್ಟೆ ತುಂಬ್ತದೆ. ಇಲ್ಲಾಂದರೆ ಸುಳ್ಳು ಹೇಳಿದ್ರೇ ಹೊಟ್ಟೆ. ಇವತ್ತು ಅನೇಕ 100 ಮಂದಿ ಪಾಸ್ಟ್ರು ಸುಳ್ಳು ಹೇಳಿ ಬದುಕಾಕತ್ತಾರ, ಸತ್ಯ ಹೇಳಿ ಬದುಕಾತಾರಲ್ರಿ? ಸುಳ್ಳು ಹೇಳಿ ಬದುಕಾಕತ್ತಾರ, ಸತ್ಯ ಹೇಳಿ ಬದುಕಾತಾರ. ಇವತ್ತು ಅನೇಕ ಸೇವಕರು, ಅನೇಕ ಪಾಸ್ಟ್ರುಗಳು ಸುಳ್ಳು ಹೇಳಿ ಬದುಕ್ತಾರನ, ನಿಜ ಹೇಳಿ ಬದುಕ್ತಾರನ? ನಾನು ನಿಮ್ಮ ಸೇವಕ, ನೀವು ನನಗೇನು ಕೊಡಬೇಕು? ಕಾಣಿಕೆ. 100 ಮಂದಿ ಇದೇ ಬೋಧನದಲ್ಲಿ ಎಲ್ಲ ಇರೋರು. 100 ಮಂದಿ ಇದೇ ಬೋಧನೆ ಕಾಲ ಕಳತ್ತಾರ. 100 ಮಂದಿ ಇದರಲ್ಲೇ ಇದಾರ. ಆದರೆ ಪೌಲ್ ಏನಂತಾನ? ಒಂದ್ಸಲ 2 ತೆಸಲೋನಿಕ 3ನೇ ಅಧ್ಯಾಯ 8ನೇ ವಚನ ಓದಿ. 2 ತೆಸಲೋನಿಕ 3ನೇ ಅಧ್ಯಾಯ 8ನೇ ವಚನ. ಏನ್ರಿ? ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ. ಯಾರಂತಾರ್ರಿ? ಏನಂತಲ್ಲಿ? ಏನಂತಾನ? 2ನೇ ತೆಸಲೋನಿಕ ಸಂಘದವ್ರಿಗೆ ಹೇಳ್ತಾನ, 3ನೇ ಅಧ್ಯಾಯ 8ನೇ ವಚನ ಹೇಳ್ತಾನಂದ್ರೆ, ನಾವು ನಿಮ್ಮಲ್ಲಿ ಅಕ್ರಮವಾಗಿ ನಡೆಯಲಿಲ್ಲ. ಏನೇ ನಡೆಯಲಿಲ್ಲ? ಅಕ್ರಮವಾಗಿ ನಡೆಯಲಿಲ್ಲ. ಏನ್ರಿ ಅಕ್ರಮ ಅಂದ್ರೇನು? ನಾವು ನಿಮ್ಮ ಮಧ್ಯದಲ್ಲಿ ಯಾರಿಗೆ ಮೋಸ ಮಾಡದೆ, ಅಕ್ರಮ ನಾವು ನಡೆಯಲಿಲ್ಲ. ನಾವು ಹಣ ಕೊಡದೆ ಯಾರ ಬಳಿಯಲ್ಲಿ ಊಟ ಮಾಡಲಿಲ್ಲ. ಏನ್ ಮಾಡ್ದಂತ ಪೌಲು? ಏನ್ ಮಾಡ್ದಂತ್ರಿ? ಏನ್ರಿ? ತೆಸಲೋನಿಕ ಸಂಘದಲ್ಲಿ ಇರ್ತಕ್ಕಂಥ ಜನದಲ್ಲಿ
ಅಕ್ರಮ ಕಾಲ ಕಳೆದು ಇಚ್ಚಿ ಬಂದಂಗೆ ನಡೆದು ಹಂಗೆ ಬಂದು ನಿಮ್ಮ ಮನೆಗೆ ಬಿರಿಯಾನಿ ತಿಂದು ನಿಮ್ಮನೆ ಆಟಿದ್ದು ನಾನಲ್ಲ ನಾನು. ಇವತ್ತು ಭಾಳ ಮಂದಿ ಸೇವಕರು ಅಂತಂದರೆ ಅವ್ರ ಮನೆಗೆ ಹೋಗಿಬಿಟ್ರಿಗೆನ ಊಟ ಏನು ಊಟ ಇರ್ತದಪ್ಪ, ಐಟಮ್ ಊಟ ಇರ್ತಾವೆ, ಏನು ಬಿರಿಯಾನಿ ಚಿಕನ್. ನಾನು ಕೇಳ್ತಾ ಇರ್ತೀನಿ ಅವಾಗ ನಾನು ಏನು ಊಟ ಇರ್ತಾವಂತೀನಿ. ಆ ಊಟಕ್ಕೆ ಹೋಗೋರು ಭಾಳ ಮಂದಿ ಆದ್ರೆ ಹೋಗಿಲ್ಲ. ಒಂದು ವೇಳೆ ಅವ್ರು ಊಟ ಮಾಡಿದ್ರೆ ಕೇಳಿ ಮಾಡಿಸೋ ಜನರು ಕೂಡ ಇವತ್ತ ಆಯ್ತಾರೆ. ಇಲ್ಲಿ ಪೌಲೇನಂತಾನೆ, ಇಲ್ಲಿ ನಾನು ಯಾರ ಬಳಿ ಅಕ್ರಮ ನಡೀಲಿಲ್ಲ, ನಾವು ಹಣ ಕೊಡದೆ ಯಾರ ಬಳಿಯಲ್ಲಿಯೂ ಊಟ ಮಾಡಲಿಲ್ಲ ಅಂದ್ರೆ ದುಡ್ಡು ಕೊಲ್ಲ. ಯಾರ ಮನೆ ಪೌಲು ಊಟ ಮಾಡಲಿಲ್ಲನ? ಯಾರ ಮನೆ ಊಟ ಮಾಡಿದ್ರೆ ದುಡ್ಡು ಕೊಡೋಣ? ಪೌಲು ಉಚಿತ ಯಾರ ಮನೆ ಊಟ ಮಾಡಿಲ್ಲನ? ಈಗ ಪೌಲೆ ಅಂತ ನಾನು ಹಣ ಕೊಡೋದು ಯಾರ ಮನೆಯಲ್ಲಿ ಊಟ ಮಾಡಲಿಲ್ಲ. ಇದು ಪೌಲು ನಿಜ ಹೇಳಕತ್ತಾನ. ಗೊತ್ತಾ, ನಮ್ಮ ಸೇವಕರು ಹೇಳ್ತಾರೆ, ಸೇವಕರಿಗೆ ಕೊಟ್ಟರೆ ಬರ್ತಕ್ಕಂಥ ಪ್ರತಿಫಲ ತುಂಬ. ನಿಮ್ಗೆ ಹೆಂಗೆ ಬರ್ತದ? ನೀವು ದಶಂಭಾಗ ನೀವು ಏನು ಕೊಡಬೇಕು? ದಶಂಭಾಗ ನೀವು ಕೊಡ್ಬೇಕು. ಕಾಣಿಕೆ ನೀವು ಕೊಡ್ಬೇಕು. ಕಾಣಿಕೆ ನೀವು ತೆಗೆದಿರ್ಬೇಕು. ನಿಮ್ಮ ಮನೆಗೆ ಒಟ್ಟು ನೀವು ಹೊಲ ಬಿತ್ತಿನ ಹೊಲದಾಗ ನಮಗೆ ಜೋಳ ಇವೆಲ್ಲ ಅಕ್ಕಿಯಲ್ಲ, ಜೋಳ ಆಗಲಿ ಏನಲ್ಲಿ ಕೊಡ್ಬೇಕು. ಯಾರು ಹೇಳ್ತಾರೆ ಮಾತನ್ನ? ಯಾರು ಹೇಳ್ತಾರ? ಯಾರು ಈ ಮಾತು ಯಾರು ಹೇಳ್ತಾರೆ? 100 ಮಂದಿ ಪಾಸ್ಟ್ ಹೊಳ್ದಾಗ ಹೇಳ್ತಾರ ಕೊಡಬೇಕಂತ. ಇಲ್ಲಿ ಪೌಲ್ ಅಂತಾನೆ, ಇಲ್ಲಿ ನಾನು ದುಡ್ಡು ಕೊಡದೆ ಯಾರ ಬಳಿಯಲ್ಲಿ. ನಿಮ್ಮ ಮನೆಗೆ ಎಷ್ಟು ಮಂದಿ ಪಾಸ್ಗಳು ಬಂದಾರ? ನಿಮ್ಮ ಮನೆಗೆ ಊಟ ಮಾಡಿದ ದುಡ್ಡು ಯಾರು ಕೊಟ್ಟಾರೆ? ಇದು ನಿಮ್ಮ ಮನೆಗೆ ಬಂದಿರೋ ಎಲ್ಲರ ಮನೆಗೆ ಪಾಸ್ಟ್ ಊಟ ಬಂದಿರ್ತಾರ. ಊಟ ಆದ ನಂತರ ಎಷ್ಟಾದ ಬಿಲ್ ಅಂತ ಕೇಳ್ಯಾರ? ನಿಮ್ಮ ದುಡ್ಡು ಎಷ್ಟು ಅಂತ ಕೇಳಿದ್ರ? ಇಲ್ಲಿ ಪೌಲ್ ಅಂತಾನೆ, ಇಲ್ಲಿ ನಾನು ಹಣ ಕೊಡದೆ ಯಾರ ಬಳಿಯಲ್ಲಿ ಊಟ ಮಾಡಲೇ ಇಲ್ಲ. ನಿಮ್ಮಲ್ಲಿ ಒಬ್ಬೊಬ್ಬರಿಗೆ ಭಾರವಾಗಬಾರದೆಂದು ಹಗಲಿರುಳು ದುಡಿದು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆವು ಅಂತ ಹೇಳ್ತಾನ ಪೌಲು. ಇವತ್ತ ಪೌಲು ಹೇಳ್ತಕ್ಕಂಥ ಮಾತುಗಳು ಇವತ್ತು ಈಗಿರ್ತಕ್ಕಂಥ ಬೋಧಕರು ಎಷ್ಟು ವ್ಯತ್ಯಾಸ ಅನಿಸ್ತದೆ ಹೇಳಿರುತ್ತ. ಇವತ್ತು ಈ ಹೇಳ್ತಕ್ಕಂಥ ಪಾಸ್ಟ್ ಹೇಳ್ತಕ್ಕಂಥ ಕಾರ್ಯನ ಪೌಲು ಹೇಳ್ತಕ್ಕಂಥ ಕಾರ್ಯವನ ಏನು ಯಾವುದು? ಇವತ್ತು ಈಗಿರ್ತಕ್ಕಂಥ ಪಾಸ್ಟ್ರು ಮಾಡ್ತಕ್ಕಂಥ ಏನು ಮಾತು ಕೇಳ್ತೀನಿ, ಪ್ರತಿ ಪಾಸ್ಟ್ರು ದುಡ್ದೇ ತಿನ್ಬೇಕು, ದುಡ್ದೇ ಸುವಾರ್ತೆ ಮಾಡ್ಬೇಕಂತಂದ್ರೆ ಇವತ್ತು ಪಾಸ್ಟ್ಗಳು ಹೆಂಗಿರ್ತಿದ್ರು? ಪ್ರತಿ ಪಾಸ್ಟ್ ಆದರೂ ಕೂಡ ದುಡ್ದೇ ಕೆಲಸ ಮಾಡಬೇಕು. ದುಡಿಲಾರ್ದೆ ಯಾರು ಸೇವೆ ಮಾಡಬಾರ್ದು ಅಂತೇಳಿ ವಾಕ್ಯ ನಮಗೆ ಇದೇ ಹೇಳಕತ್ತಾನ ಪೌಲಲ್ಲಿ. ಪ್ರತಿ ವಿಶ್ವಾಸಗಳ ಮನೆಗೆ ಊಟ ಮಾಡಿದ ಕೂಡ ಏನು ಮಾಡಬೇಕು? ದುಡ್ಡನ್ನ ಕೊಡಬೇಕು. ಕಷ್ಟಪಟ್ಟನ್ನೇ ದುಡಿದು ನಿನ್ನೆ ಸೇವೆ ಮಾಡ್ಬೇಕಂತೇಳಿ ಇಲ್ಲಿ ಪೌಲನ ಹಗಲಿರುಳು ದುಡಿದು ನನ್ನ ಜೀವನ ಮಾಡಿಕೊಂಡು ನನ್ನ ಜೀವನ ಭಾರ ನಿಮ್ಮಲ್ಲಿ ಆಗ್ತದೆ. ಇವತ್ತ 100 ಮಂದಿ ಪಾಸ್ಟ್ಗಳು ಯಾರ ಮೇಲೆ ಹಾಕ್ತಾರೆ ಭಾರಗಳನ್ನು? ಏನು ತಿಳಿಲಾಡ್ತಕ್ಕಂಥ ಅಮಾಯಕ ವಿಶ್ವಾಸ ಮೇಲೆ ಹಾಕಿಸಿಂದ ಅವ್ರು ಅಲ್ಲೇ ತುಳಿತಾರೆ, ಇವರು ಹಂಗೆ ಮ್ಯಾಗೋತಾರೆ. ಇಲ್ಲಿ ಕಷ್ಟಪಟ್ಟು ದುಡಿತಕ್ಕಂಥ ವಿಶ್ವಾಸಿ ಒಂದು ಗಾಡಿ ತೆಗೋದಲ್ಲ, ಏನು ದುಡ್ಲಾಡ್ತಕ್ಕಂಥ ಪಾಸ್ಟ್ಗಳ ಕೈಯಾಗ ಕಾರ್ಗಳು ಇರ್ತಾವೆ. ಇಲ್ಲಿ ಹಗಲು ರಾತ್ರಿ ದುಡಿಯಂಥ ವಿಶ್ವಾಸ ಹಂಗೆ ಇರ್ತಾನೆ ಆತ. ಅವ್ರ ಜೀವನನೇ ಕಷ್ಟ ಜೀವನ ತುಂಬಿಕೊಂಡಿರ್ತದ. ಏನು ದುಡ್ಲಾಡ್ದ ವ್ಯಕ್ತಿಗೆ ಈತಿಗಲ್ಲಿ ಬಂತು? ದೇವ್ರು ಕೊಟ್ಟನ? ದೇವ್ರು ಕೊಟ್ಟನ? ಯಾರು ಕೊಟ್ಟು? ಮತ್ತೆ ದೇವರೇ ನನ್ನ ಸೇವಕ ಇದ್ದಾನೆ ಅಂತೇಳಿ ದೇವರನ್ನು ಬಂದು ಜೋಬೆಗೆ ನನ್ನ ರೊಕ್ಕ ದಿನಕ್ಕೆ 1,000, 2,000, 3,000 ಇಟ್ಟೋತಾನ. ಅಸಲು ದುಡ್ಡು ಇರ್ತಕ್ಕಂಥ ವ್ಯಕ್ತಿಗಳು ದೇವ್ರು ಹೋಗ್ತಾನ ಮೊದಲು. ದುಡ್ಡಿರೋ ವ್ಯಕ್ತಿಗಳು ದೇವ್ರು ಹೋಗ್ತಾನ. ಅದೇ ಅದು ಲೋಕನ್ ಬಸ್ ಕೆಳಗೆ ಹೋದ್ರೆ ಹೆಂಗೆ ಅದನ್ನ ಅದಕ್ಕವನು ನಾನು ಚಿಕ್ಕಂದಿನಿಂದಲೂ ಇವೆಲ್ಲಕ್ಕೂ ಕರೆಕ್ಟ್ ಇದೆ. ಬೇಸ್ ಆಲೋಚನೆ ಮಾಡಿದ್ರಿ. ಒಬ್ಬ ಅಧಿಕಾರಿ ಯಾವುದು ಕರೆಕ್ಟ್ ಅದನ್ನ ವ್ಯಭಿಚಾರ ಮಾಡೋಕ್ಕೂ ಹೋಗಿಲ್ಲ, ಮೋಸ ಮಾಡೋಕ್ಕೂ ಹೋಗಿಲ್ಲ, ಅನ್ಯಾಯ ಮಾಡೋಕ್ಕೂ ಹೋಗಿಲ್ಲ, ತಂದೆ ತಾಯಿನೂ ಗೌರವಿಸ್ತಕ್ಕಂತಾನೆ. ಯಾರು? ಈ ಅಧಿಕಾರಿ. ಪಾಸ್ಟ್ ಅಲ್ಲ, ಒಬ್ಬ ದೇವ್ರು ನಮ್ಮ ವ್ಯಕ್ತಿಗಳಲ್ಲ ಇತ್ತನು. ಎಲ್ಲರೂ ಎದೇನಿರ್ತಾನೆ, ಇವಕ್ಕೆಲ್ಲರೂ ನಾನು ಚಿಕ್ಕದಿಂದಲೂ ಸರಿಯಾಗಿ ನಡ್ಕೊಂಡು ಇದರಿಂದ ನನ್ನ ತಂದೆ ತಾಯಿನೇ ಸರಿಯಾಗಿ ನಾನು ನಡ್ಕಂತ ಬಂದಿ. ನಾನು ತಂದೆ ತಾಯಿನ ಗೌರವಿಸಿ, ನಾನು ತಂದೆ ತಾಯಿನ ಪ್ರೀತಿಸಿ, ನಾನು ಎಲ್ಲ ಕಾಣಿಕೆ ಕೊಟ್ಕೊಂಡು ಬಂದಿ. ನಾನು ಯಾವ ತಪ್ಪು ಮಾಡಿಲ್ಲ ಅಂತೇಳಿ ಈಗೆಲ್ಲ ಕರೆಕ್ಟ್ ಕಾಣಕತ್ತಾನೆ. ಇಲ್ಲಿ ಇವರೆಲ್ಲಲ್ಲಿ ಕರೆಕ್ಟು ಕಾಣಕತ್ತ. ಇವತ್ತ ಅನೇಕ ಪಾಸ್ಟ್ಗಳ ತಂದೆ ತಾಯಿಯನ್ನು ರೂಢಿಬಿಟ್ಟಿದ್ದು ನಾವು ನೋಡಲ್ಲ. ನಾವು ಪಾಸ್ಟ್ಗಳು ತಂದೆ ತಾಯಿಯನ್ನ ಬೀದಿ ಬಿಟ್ಟಾಗ ನೋಡಲ್ಲ. ನೋಡ್ತೀವಿ. ಅದೇ ಪಾಸ್ಟ್ಗಳು ವ್ಯಭಿಚಾರ ಮಾಡೋದು ನೋಡೋಕೆ ನೋಡ್ತೀವಲ್ಲ.
ಅದೇ ಪಾಸ್ಟರ್ ದುಡ್ಡು ಸುಲ್ಕೊಂಬಂದು ನೋಡಕತ್ತಿಲ್ಲ ಅವು ಭಾಳಷ್ಟು ಮಂದಿ ನೋಡ್ತೇವೆ ನಾವಿಲ್ಲಿ. ಈಗ ಈತ ಬೆಸ್ಟ ಇವ್ರು ಬೆಸ್ಟ? ಇದರಲ್ಲಿ ಯಾರು ಬೆಸ್ಟ್? ಇದರಲ್ಲಿ ಈ ಅಧಿಕಾರಿ ಬೆಸ್ಟ್ ಅನ್ನ ಇವತ್ತ ಸೇವಕರು ಹೇಳ್ತಾರೆ ಇವ್ರು ಬೆಸ್ಟ್ ಚೆನ್ನಾಗನ ಅಧಿಕಾರಿ ಇತ್ತ ಇವೆಲ್ಲಕ್ಕೇನದಂತ ಇವ ಎಲ್ಲವಕ್ಕ ನಾನು ಸರಿಯಾದ ರೀತಿ ನಡ್ಕೊಂಬ ಯಾವ ನನ್ನ ತಪ್ಪಿಲ್ಲ ಅಂತ ಹೇಳ್ತಾನೆ. ಯೇಸು ಮತ್ತೆ ಕೆಳಗೆ ಮಾತಾಡ್ತಾನ. ಯೇಸು ಅದನ್ನು ಕೇಳಿ ಅವನಿಗೆ ಇನ್ನು ನಿನಗೆ ಒಂದು ಕಡಿಮೆ ಆಗಿದೆ. ನೀವೆಲ್ಲ ಯೇಸುಬ್ರ ಇವಕ್ಕೆಲ್ಲ ನೀನು ಒಪ್ಪಿಕೊಂಡೆ ಕರೆಕ್ಟ್. ನೀನು ಸುಳ್ಳಲ್ಲೇನು? ನೀನು ಸುಳ್ಳು ನಿಜನೇ ಹೇಳಿದ್ದಿ. ಆದ್ರೆ ನೀನು ಏನು ಕಮ್ಮಿ ಆಗಿದೆ? ಎಷ್ಟು ಕಮ್ಮಿ ಆಗ್ಯಾವ? ಒಂದು ಕಡಿಮೆ ಆಗಿದೆ. ಏನು ಕಮ್ಮಿ ಆಗಿರೋದು ನೋಡ್ರಿ ಅಂತನ. ನೀನು ನನಗೆ ಗೊತ್ತು ನೀನು ಅನ್ಯಾಯ ಮಾಡಿಲ್ಲ. ನಿನ್ನ ಅಧಿಕಾರಿ, ನಿನ್ನ ಸ್ವಂತ ದುಡ್ಡು ತಿನ್ಬೇಕೈತಿ. ನಾನು ಒಪ್ಪಿಕೊಂಡೆ. ನಿನ್ನ ಅಧಿಕಾರಿ ಯಾರಿಗೆ ಮೋಸ ಮಾಡಿಲ್ಲ, ಯಾರಿಗೆ ವಂಚನೆ ನೀನು ಮಾಡಿಲ್ಲ. ನಿನ್ನ ದುಡ್ಡು ಮೇಲೆ ನೀನು ಬದುಕಗತ್ತಿದೆ. ನಿನ್ನ ತಂದೆ ತಾನೇ ಗೌರವಿಸಕತ್ತಿ. ನೀನು ಯಾವ ಅನ್ಯಾಯ ಕೆಲಸಕ್ಕೆ ನೀನು ಹೋಗಿಲ್ಲ. ಆದರೆ ನೀವು ಒಂದೇ ಒಂದು ಕಮ್ಮಿ ಐತಿ. ಏನು ಕಮ್ಮಿ ಐತೆ? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು. ಏನಂತ? ನಿನ್ನ ಬದುಕನ್ನೆಲ್ಲ ಮಾರಿ ಬಡವರಿಗೆ ಹಂಚಿಕೊಡು. ಏನು ಬದುಕು ಅಂದ್ರೆ ನಿನಗಿರ್ತಕ್ಕಂಥ ಸಂಪಾದನೆ. ಈ ಸಂಪಾದನೆ ಯಾರಿಗೆ ಅಡ್ಡಪಡಿಸಲಿದು? ಈ ಸಂಪಾದನೆ ಎಲ್ಲಿ ಕಳಿಸಲಿದು? ನಿತ್ಯ ಜೀವ ಕೊಡುವುದಿಲ್ಲ. ಇವು ಇದಾವೆ, ಪರವಾಗಿಲ್ಲ. ಯಾವ ನಿನ್ನ ತಂದೆ ತಾನೆಗಳು ಇವೆಲ್ಲ ಇದಾವೆ, ಒಪ್ಪಿಕೊಂಡೆ. ಆದರೆ ನಿನಗೆ ಅಡ್ಡಿಯಾಗಿದೆ ಯಾವಾಗಿದು? ನಿತ್ಯ ಜೀವ ಓಲಾಡಿ ತಡೆದದ್ದು ಯಾವುದಿದು? ಅಂದರೆ ನಿನ್ನ ಸಂಪಾದನೆ ಇದು ನಿನ್ನ ನಿತ್ಯ ಜೀವಕ್ಕೆ ಸೇರಿಸುವುದಿಲ್ಲ. ಅಂದರೆ ನಿನ್ನ ದುಡ್ಡು, ನಿನ್ನ ಆಸ್ತಿ, ನಿನ್ನ ಅಂತಸ್ತು ಎಲ್ಲಿಗೆ ಸೇರಿಸಲ್ಲ? ನಿತ್ಯ ಜೀವವನ್ನು ಸೇರಿಸು. ಇದು ಖಂಡಿತವಾಗಿದ್ದನ್ನ. ಈ ಲೋಕದ ಸಂಪತ್ತು ನಿನಗಿತ್ತನ್ಕೋ, ಈ ಲೋಕ ಸಂಪತ್ತು ನೀನು ಎಲ್ಲಿ ಸೇರಿಸಲ್ಲ? ನಿತ್ಯ ಜೀವನ್ನು ಸೇರಿಸುವುದಿಲ್ಲ. ಅಂದರೆ ಈ ಸಂಪತ್ತು ಯಾರ ಬಳಿಯಲ್ಲಿ ಇರ್ತದೋ ಅವರು ನಿತ್ಯ ಜೀವಕ್ಕೆ ಅವರು ಹೋಗುವುದಿಲ್ಲ. ಇದು ಖಂಡಿತವಾಗಿ ಮಾತು. ಈಗ ಎಷ್ಟು ಮಂದಿ ಶ್ರೀಮಂತರಿದಾರ ಇವತ್ತು ನೋಡ್ರಿ. ನಮ್ಮ ಸೇವಕರು ಬಡವರು ಇದಾರೆ, ಶ್ರೀಮಂತರಿದಾರ. ನಮ್ಮ ಸೇವಕರು ಬಡವರು ಇದಾರೆ, ಶ್ರೀಮಂತರಿದಾರ. ಐಶ್ವರ್ಯದಾರ ಅಂತ ಇನ್ನು ಬಡವರು ಇದಾರ. ಈಗ ಈ ಲೋಕದಲ್ಲಿ ನೋಡ್ತೇವೆ ನಾವು ಎಷ್ಟೋ ಮಂದಿ ಪಾಸ್ಟ್ಗಳು ಶ್ರೀಮಂತರ ಬಡವರ ಏನ್ರಿ? ಶ್ರೀಮಂತ ಜಗ್ಗಿ ಆದರೆ ಬಡವರು ಜಗ್ಗಿ ಅದರ. ದುಡ್ಡು ಇರ್ತಕ್ಕಂಥ ಪಾಸ್ಟ್ಗಳು ಇದ್ದಾರೆ ಇಲ್ಲ. ಪಾಸ್ಟ್ಗಳು ಬಡ್ಡಿಗೆ ಅವರು ಕೂಡ ಮಾಡ್ತಾರೆ. ಮೊನ್ನೆ ನ್ಯೂಸಲ್ಲಿ ಕೂಡ ನೋಡಿದವು. ಯಾರತನ ಕಲ್ವರ ಟೆಂಪಲ್ ಐಡವಾಗೈತಲ್ಲ, ಅತನ ಹೆಸರಲ್ಲ? ಸತೀಶ್ ಅದ್ನ ಹೆಸರು. ಈತ ದೇವ್ರ ಸಹಾಯ ಮಾಡೋ ಬದಲು, ಅಂದರೆ ದೇವರನ್ನು ಸೇವೆ ಮಾಡೋ ಬದಲು ಏನು ಮಾಡಿನತನ? ಈ IPL ಅಂತ ಕ್ರೀಡೆ IPL ಬರ್ತಲ್ಲ, IPL ಚಟಕ ಆತೊಬ್ಬತ್ತಲ್ಲ ಭಾಳ ಮಂದಿ ಪಾಸ್ಟ್ ಸಿಗ್ಬಿದ್ದಾರ. ಏನು IPL ಬೆಟ್ಟಿಂಗ್ ಆಡ್ತಂತ. IPL ಬೆಟ್ಟಿಂಗ್ ಆಡಿ ಅನೇಕ ದುಡ್ಡುಗಳನ್ನು ಕಳಿಸಿ ಇವರು ನಾವು ಸೇವಕರಂತ ಹೇಳಿಕೊಂಡು ನಾವು ಪರಲೋಕ ಸೇರಿಸ್ತೀವಿ ಅಂತೇಳಿ ಅಸಲು ಇವರು ಪರಲೋಕ ಹೋಗ್ತಾರನ್ನ ಇವರು? ಯೇಸು ಪ್ರಭು ಹೇಳ್ತಾನಲ್ಲಿ ಶ್ರೀಮಂತನು ಧನವಂತನು ದೇವರ ರಾಜ್ಯಕ್ಕನ್ನು ಸೇರುವುದಿಲ್ಲ, ನಿತ್ಯ ಜೀವವನ್ನು ಕೊಡುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಈ ವ್ಯಕ್ತಿಗಳು ಅದೇ ಹೇಳ್ತಾನ, ನಿನಗೆ ಬದುಕನ್ನೆಲ್ಲ, ನಿನ್ನ ಸಂಪತ್ತು ಎಲ್ಲ ಮಾರಿ ಮತ್ತೆ ಇವತ್ತು ಪಾಸ್ಟರ್ಗಳು ದುಡ್ಡು ಕೊಡೋದು ಕೇಳೋ ಪರಿಸ್ಥಿತಿ ಏನು? ಇವತ್ತ ಕಾಣಿಕೆ ಕೊಡು, ದಶಂಬಾಯ ಕೊಡತಕ್ಕಂಥ ಏನಾಗಬೇಕು ನಿನಗೆ? ಇವರು ಸುಳ್ಳಿಗೆ ಸಂಬಂಧಪಟ್ಟಂಥ ಬೋಧಕರನ್ನ ಅಥವಾ ವಾಕ್ಯಗೋಸ್ಕರ ಬಂದ ವ್ಯಕ್ತಿಗಳನ್ನ, ಈ ಲೋಕಕ್ಕೆ ಸ್ನೇಹದ ಆಗ್ಬೇಕು ಅನ್ಕೊಂಡ್ರನ್ನ, ಈ ದೇವ್ರಿಗೆ ಸೇವಕರಾಗಬೇಕಂಡ್ರೆ ನೀವು ಈ ಲೋಕದಲ್ಲಿ ನಾನು ಹೆಸರು ಮಾಡಬೇಕು, ಈ ಲೋಕದ ದುಡ್ಡು ಮಾಡಬೇಕು, ಈ ಲೋಕದ ಗಳಿಸ್ಬೇಕಂತೇಳಿ ಲೋಕಕ್ಕೆ ಯಾರು ಸ್ನೇಹಿತನ ಆಗಿಕೊಳ್ತಾನೋ ದೇವ್ರ ದೃಷ್ಟಿಯಲ್ಲಿ ಏನಾಗ್ತಾನ? ದೇವ್ರಿಗೆ ಏನಾಗ್ತಾನ? ವೈರಿ ಆಗ್ತಾನಂತ ನಮ್ಮ ವಾಕ್ಯ ಹೇಳಕತ್ತದ. ಈ ಲೋಕದ ಯಾರೇ ವ್ಯಕ್ತಿ ಈ ಲೋಕದಲ್ಲಿ ಬಡವ್ರನ್ನ ಏನ್ರಿ ಅನೇಕ ಕಾಣಿಕೆ ದುಡ್ಡು ರೂಪದ ಯಾವುದು ತಗೊಂಡು ಶ್ರೀಮಂತ ಆಗ್ಬೇಕ ಅನ್ಕೊಂಡ ವ್ಯಕ್ತಿಗಳು ಈ ಲೋಕಕ್ಕೆ ಅವರು ಸ್ನೇಹಿತರಾಗ್ತಾರೆ. ದೇವರು ಈ ಲೋಕ ಸ್ನೇಹಿತರ ದೇವರಿಗೆ ವೈರಿಗಳಾಗ್ತಾರ ಅಂತ ಹೇಳ್ತಾನೆ. ಇದನ್ನೇ ಪೌಲು ಥೆಸಲೋನಿಕ ಪತ್ರಿಕೆ ಹೇಳ್ತಾನೆ. ಏನತ್ತನಲ್ಲಿ? ನಾನು ಹಣ ಕೊಡೋದು ಯಾರ ಬಳಿಯಲ್ಲಿ? ಊಟ ಮಾಡಲ್ಲ. ಒಂದು ಪಾಸ್ಟರ್ ಹುಡುಕಾಡ್ರಿ, ಒಂದು ಪಾಸ್ಟರ್ನ, ಯಾವೇ ಪಾಸ್ಟರ್ ಮನೆಗೆ ಬಂದಾಗ ಊಟ ಮಾಡಿದಾಗ ರೊಕ್ಕ ಕೊಟ್ಟು ಹೋದ ಪಾಸ್ಟರ್ನ ತೋರಿಸ್ರಿ ನೀವು. ಮತ್ತೇನತ್ತನಲ್ಲಿ? ನಿಮ್ಮಲ್ಲಿ ಒಬ್ಬರಿಗೂ ಒಬ್ಬರಿಗೆ ನಾನು ಭಾರವಾಕ ನನ್ನ ಮನಸ್ಸಿಲ್ಲ, ನಿಮ್ಮೆಲ್ಲ ಭಾರವಾಕ ನನ್ನ ಮನಸ್ಸಿಲ್ಲ ಅಂತ ಹೇಳ್ತಾನೆ.
ಒಂದೊತ್ತು ಊಟ ಮಾಡೋಕೆ ಪೌಲಿಗೆ ಮನಸ್ಸಿಲ್ಲ. ಒಂದೊತ್ತು ಊಟ ಮಾಡೋಕೆ ನಿಮ್ಮಲ್ಲಿ ಭಾರ ಹಾಕನಿಗ ಮನಸ್ಸಿಲ್ಲ ಅಂತ ಹೇಳ್ತಾನೆ. ಏನು ಮಾಡಿ ನಾನು ಹಗಲಿರುಳು ಕಷ್ಟದಿಂದಲೂ ಪ್ರಯಾಸದಿಂದಲೂ ದುಡಿದು ಜೀವನ ಮಾಡಿಕೊಂಡೆನು. ಏನ್ರಿ ಪೌಲು ಏನು ಮಾಡಿದಂತ? ಹಗಲಿರುಳು ದುಡಿದಕ್ಕೆಸಿಂದ ನನ್ನ ಜೀವನ ನಾನು ಸಾಗಿಸಿಕೊಂಡೆನು ಅಂತ ಹೇಳ್ತಾನೆ. ತಾನು ಬದುಕೋದಕ್ಕಾಗಿ ಯಾರ ಮೇಲೆ ಭಾರ ಹಾಕ್ಲಂತ, ಯಾರು ಭಾರ ಹಾಕ್ಲಾರ್ದಂಗ ಹಗಲಿರುಳು ಕಷ್ಟದಿಂದ ಪ್ರಯಾಸದಿಂದ ದುಡಿದು ಜೀವನ ಮಾಡಿಕೊಂಡಂತ. ಇವತ್ತು ಭಾಳ ಮಂದಿ ಏನಂತಂದರೆ, ಇವತ್ತು ದುಡಿದಕ್ಕೆಸಿಂದ ವಾಕ್ಯ ಯಾರು ಹೇಳ್ತಾರಪ್ಪ? ದುಡಿದಕ್ಕೆಸಿಂದ ವಾಕ್ಯ ಯಾರು ಕೇಳ್ತಾರೆ ಹೇಳು? ಅದಕ್ಕೆ ಈಗಿರ್ತಕ್ಕಂಥ ಪಾಸ್ಟ್ಗಳು ಹೆಂಗಾಗಿ ನೋಡ್ರಿ, ಈಗಿರ್ತಕ್ಕಂಥ ಪಾಸ್ಟ್ಗಳು ಯಾವ ಮಟ್ಟಿಗೆ ಬಂದಾರಂತಂದರೆ ಏನ್ರಿ, ಅವರು ಉಂಡು 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 ಕುಂತು ಮೈಯೆಲ್ಲ ಬರೇ ಮೈಯಲ್ಲಿ ಉಬ್ಬಿದ್ದು ಮೈಯಲ್ಲಿ ಬಾತಿದ್ದು ನೋಡ್ತೀವಿ ನಾವು. ಆದರೆ ಪೌಲ್ ಹಂಗಲ್ಲ ರೀ. ನಾನು ಯಾರ ಮೇಲೆ ಭಾರ ಹಾಕೋದಲ್ಲ ಅಂತ ಹೇಳ್ತಾನೆ. ನಾನು ಇನ್ನೊಬ್ಬರು ಭಾರ ಹಾಕ್ಲಾರ್ದಂಗೆ ನಾನು ಬದುಕ್ತೀನಿ ಅಂತ ಹೇಳ್ತಾನೆ. ಹಗಲಿರುಳು ದುಡಿದು ನನ್ನ ಜೀವನವನ್ನು ನಾನು ಸಾಕ್ಷಿಕೊಂಡಿನ ಅಂತ ಕೇಳೋರ ಬಗ್ಗೆ ನಾನು ನಿಮ್ಮಿಂದ ಪೋಷಣೆ ಹೊಂದುವುದಕ್ಕೆ ನಮಗೆ ಹಕ್ಕಿಲ್ಲವೆಂದು ಅನ್ಕೋಬೇಡ್ರಿ. ಮತ್ತೆ ನಾವು ನಿಮಗಾಗಿ ಬದುಕಕತ್ತೀವಿ, ನೀವು ನಮ್ಮ ಬದುಕ ನೀವು ನೋಡಿಕೊಳ್ಳೋ ಹಕ್ಕು ನಿಮಗೈತೆ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ಹಾಗೆ ಮಾಡಿದ್ರೆ ನೀವು ನನ್ನನ್ನು ಅನುಸರಿಸುವುದಕ್ಕಾಗಿ ನೀವು ನನ್ನನ್ನು ಅನುಸರಿಸಬೇಕಂತೇಳಿ ನಾನು ನಿಮ್ಗೆ ಹೇಳಕ್, ನಾನು ಸೇವಕನೇ ಇದ್ದೀನಿ, ನಾನು ದೇವ್ರ ಕೆಲಸ ಮಾಡಕತ್ತೀನಿ, ನೀವು ಊಟ ಕೊಡೋಕೆ ನಾನು ಬೇಡ ಅಂತ ಹೇಳ್ತಿಲ್ಲ. ಹಕ್ಕು ನನಗೈತೆ, ಯಾಕಂದ್ರೆ ನಾನು ನಿಮಗೆ ಬದುಕತ್ತೀನಿ, ನನ್ನ ಬದುಕು ನೀವು ಹಕ್ಕು ನಿಮ್ಮ ಮೇಲೆ ಇಲ್ಲ ಅಂತ ಹೇಳ್ತಿಲ್ಲ. ಆದರೆ ನೀವು ನಮ್ಮನ್ನು ಅನುಸರಿಸಬೇಕಂತೇಳಿ ನಿಮಗೆ ತೋರಿಸಿದ ಅಂತ ಹೇಳ್ತಾನೆ ಪೌಲಲ್ಲಿ. ನಾನು ಸೇವಕ, ನಾನು ಎಲ್ಲ ಮನೆ ಮಠ ಎಲ್ಲ ಬುಟ್ಟಿಗೆಸಿಂದ ನಾನು ನಿಂಬಳೆ ಇದ್ದೀನಿ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ನಿಮ್ಮಿಂದ ಊಟ ಮಾಡೋ ಹಕ್ಕು ನನಗೈತೆ. ಆದರೆ ಈಗ ಊಟ ಮಾಡಿ ಅನ್ಕೋ, ಈಗ ನಿಮ್ಮಲ್ಲಿ ಏನು ಇಸ್ಕೊಂಡು ಅನ್ಕೋ, ನೆಕ್ಸ್ಟ್ ಬರ್ತಕ್ಕಂಥ ಪೀಳಿಗಳು ಇದಾರೆ ನೋಡು, ನನ್ನಿಂದ ಬರ್ತಕ್ಕಂಥ ಪೀಳಿಗಳು ಇದಾರೆ ನೋಡು, ಅವ್ರು ಹೆಂಗೆ ಮಾಡಿದ್ರೆ, ಪೌಲು ಉಂಡಾನ, ಪೌಲು ಕೇಳೋಣ, ಈಗ ನಾನು ಮಾಡ್ಬೇಕೀಗ ನೆಕ್ಸ್ಟ್ ಬರೋಂಥವ್ರಿಗೆ ನೆಕ್ಸ್ಟ್ ಫ್ಯೂಚರ್ ಹೇಳ್ತಾನೆ ಆತನು. ಈಗ ನಾನೇ ಊಟ ಕೊಡ್ರಿ ಅಂತ ಕೇಳಿದೆ, ನಾನೇ ಕಾಣಿಕೊಂಡು ನಾನು ಕೇಳಿದೆ ಅನ್ಕೋ, ಈಗ ನೆಕ್ಸ್ಟ್ ಅನೇಕರು ಬೋಧಕರು ಬರ್ತಾರ. ಅವ್ರು ಬಂದು ಏನು ಮಾಡ್ತಾರ, ನಿಮ್ಮ ಮನೆ ಮಠ ಎಲ್ಲ ಕಸಂಗೆ ಅದಾರ, ಇವೆಲ್ಲ ಬ್ಯಾಡ ಅಂತ ಹೇಳ್ತಾನೆ ಪೌಲು. ಹೊಲಕ್ಕೆ ಕೇಳೋ ಮಂದಿ ಇಲ್ಲ ಇವತ್ತ, ಆಸ್ತಿ ಕೇಳೋ ಮಂದಿ ಇಲ್ಲ ಇವತ್ತ. ದುಡ್ಡೇ ಆಸ್ತಿ ಬಿಡೋಳ್ರು, ದುಡ್ಡು ಬಿಡೋಳ್ರು, ಹೊಲ ಬಿಡೋಳ್ರು, ಕೊಳ್ಳಗಳದ್ದು ಬಂಗಾರ ಬಿಡೋಳ್ರು, ತಾಳಿ ಬಿಡೋರು, ಚೈನ ಏನು ಬಿಡಲಾರ್ದಕ್ಕಂಥ ಬುದ್ಧಾರ್ಜರು ಬೋಧಕರು ಜೊತೆಯಾಗಿರ್ತದೆ. ಅದೇ ಪೌಲ್ ಅಂತಾರ, ಒಂದು ವೇಳೆ ನಾನು ಏನಾದರೂ ಉಚಿತವಾಗಿ ಊಟ ಮಾಡಿ ಅನ್ಕೋ, ಉಚಿತವಾಗಿ ಏನೋ ಕೇಳಿದೆ ಅನ್ಕೋ, ಈಗ ನೆಕ್ಸ್ಟ್ ಬರೋದು ನಾನು 1 ರೂಪಾಯಿ ಕೇಳಿ ಅನ್ಕೋ, ಹಿಂದೆ ಬರೋ ಎಷ್ಟು ಕೇಳ್ತಾರ? ಈಗ ನಾನು 1 ರೂಪಾಯಿ ಕೇಳಿದ್ನೋ, ಹಿಂದೆ ಬರೋದು 100 ರೂಪಾಯಿ ಕೇಳಂಗೆ ಅದಾರ. ನಾನು ಒಂದು ಹೊತ್ತು ಊಟ ಕೇಳಿದೆ ಅನ್ಕೋ, ನನಗೆ ಅನ್ನ ಸಾರು ಕೇಳಿದೆ ಅನ್ಕೋ, ನೆಕ್ಸ್ಟ್ ಬರೋದು ನೆಕ್ಸ್ಟ್ ಬರೋದು ಏನು ಕೇಳ್ತಾರ? ಏನು ಕೇಳ್ತಾರೋ ಭಾಳ ಡೇಂಜರ್ ಆಯ್ತೆಲ್ಲ. ಆ ಮುಂದೆ ಆಲೋಚನೆ ಮಾಡಿ, ಇದೆಲ್ಲ ಬೇಡ, ನಿಮಗೆ ಮಾದರಿಯನ್ನು ನಾನು ತೋರಿಸ್ತೀನಿ, ನೀವೆಲ್ಲೇನು ಊಟ ಮಾಡ್ಬೇಕಂದ್ರೆ ಕೊಟ್ಟಿವತ್ತಾ ಊಟ ಮಾಡ್ಬೇಕು ಆತ ನೋಡಿ, ಜಾಗ್ರತೆ ಅಂತ ಹೇಳ್ತಾನೆ. ನೀವು ಸೇವೆ ಮಾಡ್ಬೇಕಂತೇಳಿ ಮುಂದೆ ಬಂದು ಹೆಂಗೆ ಮಾಡ್ಬೇಕು, ನೀವು ಹೆಂಗೆ ಮಾಡಬೇಕು, ದುಡ್ದೇ ಮಾಡ್ಬೇಕಂತ ಹೇಳ್ತಾನೆ. ದುಡಿಲಾರ್ದ ಒಬ್ಬ ಪಾಸ್ಟರ್ ನಮ್ಮಲ್ಲಿ ಬಂದ ನನಕೋ, ನೀನು ವಾಕ್ಯಪರ ಇದ್ದಿಲ್ಲ ಅಂತ ಕೇಳಿ ಹಾಕು ನಮಗ ಐತೆ. ದುಡ್ಡು ತಿನ್ಬೇಕಂತ ಬೈಬಲ್ ಕತ್ತಲ್ಲ, ದುಡ್ಡು ತಿನ್ಬೇಕ ಮಾದರಿ ತೋರಿಸಿಗೆ ಅಂತಾನೆ ಪೌಲು. ಯೇಸು ಪ್ರಭಾದ್ರು ಕೂಡ ಯಾರ ಬಳಿಲ್ಲ ಹಂಗೆ ಉಚಿತವಾಗಿ ಹೋಗಿಲ್ಲತ್ತನು. ಅಪೊಸ್ತಲರು ಯಾರು ಹೋಗಿಲ್ಲ. ದೇವ್ರ ಪ್ರಾರಂಭನೇ ಆದಾಮಗನೇ ಹೇಳ್ಬಿಟ್ಟ, ದುಡ್ದೇನು ತಿನ್ಬೇಕಂತೇಳಿ. ಎಲ್ಲರೂ ದುಡಿಯೋದ್ರಿಂದ ಏನಿರ್ತದಂದ್ರೆ ನಿನಗೆ ಕಷ್ಟ ದುಃಖ ನಿನಗೆ ಗೊತ್ತಾಗ್ತದ ಅಂತ ಹೇಳ್ತಾನೆ. ದುಡಿಯೋದ ಅರ್ಥ ಏನಂತಂದ್ರೆ ನಿನ್ನ ಕಷ್ಟಗಳು, ನಿನ್ನ ಬಾಧೆ ಏನಂತಂದ್ರೆ ನಿನಗೆ ಬರ್ತಕ್ಕಂಥ ಕಷ್ಟ, ನಿನಗೆ ಬರ್ತಕ್ಕಂಥ ಬಾಧ. ಈ ಬಾಧೆ ಯಾರು ಅರ್ಥ ಆಗ್ತಾನೆ ನಿನಗೆ? ದೇವ್ರ ಅರ್ಥ ಆಗ್ತಾನೆ ಅಂತ ಹೇಳ್ತಾನೆ ನಮಗಲ್ಲಿ. ಈ ಕಷ್ಟಗಳಿಂದ, ಈ ಬಾಧಗಳಿಂದ, ಈ ದುಃಖದಿಂದ ದೇವ್ರ ಅರ್ಥ ಆಗ್ತಾನೆ, ಅನುಭವ ಬರ್ತದೆ, ದೇವ್ರ ಅರ್ಥ ಆಗ್ತಾನೆ ಅಂತ ಹೇಳ್ತಾನೆ. ಇವತ್ತು ಉಚಿತವಾಗಿ ಊಟ ಮಾಡಿ ತಿಂದು ಮೇರೆಯವರಿಗೆ ಏನು ದೇವ್ರ ಅರ್ಥ ಆಗ್ತಾನ? ಯಾವ ವಿಷಯ ಹೇಳ್ತಾರೆ ಹೇಳ್ರಿ? ಅದೇ ಕೇವಲ ತುಟಿಗಳಿಂದ ಕೋಟಿ ಸೋತ. ನೀವು ನಮ್ಮ ಮನೆಗೆಲ್ಲ ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರೆ. ನಮ್ಮ ಮನೆಗೆ ಏನು ಮಾಡ್ತಾರವರು? ಏನು ಮಾಡ್ತಾರ? ಆಶೀರ್ವಾದ ಮಾಡಿ ಹೋಗ್ಬಿಡ್ತಾರೆ. ಏನೇನು ಯಾವ ಮನೇನು ಉದ್ಧಾರ ಆಗ್ಯಾವನ? ಎಷ್ಟೋ ಮಂದಿ ಪಾಸ್ಟರ್ ಬಂದು ನಿಮ್ಮ ಮನೆಗೆ ಹಂಗಾತ ಹಿಂಗಾತ ಅಂದ್ರೆ ಏನಾಗ್ಯಾವ? ಇದು ಎಲ್ಲಾಗ ಖಾಲಿ ಆಗ. ಯಾರ ಮನೆ ಉದ್ಧಾರ ಆಗ್ಯಾವ? ನಮ್ರಿ
ಈ ಪಾಸ್ಟ್ ಬಂದು ಪ್ರಾರ್ಥನೆ ಮಾಡಿ ಕಾಣಿಕೆ ಕೊಟ್ಟಾಗ 1ರಷ್ಟು ಹೋಗಿ 2ರಷ್ಟು, ಈಗ 500 ರೂಪಾಯಿ ಕೊಟ್ರೆ ಅನ್ಕೊಳ್ರಿ, ಯಾರೇನು ನೆಕ್ಸ್ಟ್ ವರ್ಷ 1000 ಬಂದುಬಿಡ್ರಿ, ಯಾರೇನು ಬಂದವ 2ರಷ್ಟು ಕೊಡೋ ದೇವ್ರೇನು ಮಾಡ್ತಾರೆ, ಇವ್ರ ಕುಟುಂಬನ್ನೇ ಆಶೀರ್ವಾದ ಮಾಡೋದು. ಅಂದರೆ ಇವ್ರು ಮಾಡ್ದಂಗೆಲ್ಲ ಪ್ರಾರ್ಥನೆ ಒಂದೊಂದು ಹೊತ್ತಿರ್ತಾವೆ. ಈಗ ಯಾವುದನ್ನು ನೋಡ್ತಿರ್ರಿ, ಯಾವ್ದು ಏರ್ಸಿದಂಗೆಲ್ಲ ಒಂದೊಂದು ನೋಟುಗಳು ಯಾವುದೋ ಫಿಲ್ಮ್ನಾಗ ಇರ್ತಾರೆ. ಈತಿನ ಏರ್ಸಿದಂಗೆಲ್ಲ ಅದು ಕೊಡಿ ಇದು ಕೊಡ್ರಿ ಅಂತಿರ್ತಾರೆ. ಈತ ಏರ್ಸಿದಂಗೆಲ್ಲ ಈ ವಿಶ್ವಾಸಗಳಿಗೆ ಪಾಸ್ಗಳು ಏನು ಮಾಡ್ತಂದ್ರೆ ಕೈ ಇಟ್ಟು ತಲೆ ಇಟ್ಟು ಆಶೀರ್ವಾದ ಮಾಡಿ ಇವ್ರ ಕುಟುಂಬವನ್ನೇ ಕಾಪಾಡ್ದಂಗೆಲ್ಲ ವಿಶ್ವಾಸಗಳು 100 ರೂಪಾಯಿ ಅಷ್ಟ, ಹೆಂಗೆ ಹೊಗಳ್ತಾನಂದ್ರೆ 100 ರೂಪಾಯಿ ಅಷ್ಟ, ಹೆಂಗೆ ಹೊಗಳ್ತಾನಂದ್ರೆ 100 ರೂಪಾಯಿ ಅಷ್ಟ. ಹಿಂಗೆ ಹಾಗೆ ಇವತ್ತೆಲ್ಲ ಅಯ್ಯೋ ಮಸೀತಿ ಬಂದ್ಬಿಡ್ದು ಅಂತ. ಇವ್ರಿಗೂ ನಿತ್ಯ ಜೀವ ಬೇಕಾಗಿಲ್ಲ, ಈ ವ್ಯಕ್ತಿಗೂ ನಿತ್ಯ ಜೀವ ಬೇಕು. ಇವ್ರಿಗೆ ಇದೇ ಹೊಗಳದು ಇವ್ರಿಗೆ ಬೇಕು, ಹೊಗಳದು ಈತ ಬೇಕು, ಈತ ಹೊಗಳ್ಬೇಕು, ಈತ ಬದುಕಬೇಕು ಅಷ್ಟೇ. ಮತ್ತು ಹೆಂಗೆ ಪಾಸ್ಟ್ ಮನೆಗೆ ಬಂದಾರ ಅನ್ಕೋ ಹಂಗೆ ಮಾಡೋ. ಹೌದು, ಈ ಮನೆಗೆ ಬಂದ ವ್ಯಕ್ತಿ ಪಾಸ್ಟ್ ಯಾರೇ ಬರಲಿ ಇದೆಲ್ಲ ಮಾಡೋ ತಪ್ಪು ನೋಡು ದೇವರೇ ಬದುಕಂತ ನೀನು ಮಾಡ್ತಕ್ಕ ತಪ್ಪು ನೋಡಿ ದೇವ್ರ ಬದ ಇವ್ರು ಮಾಡ್ತಕ್ಕ ತಪ್ಪು ಹೇಳಿ ಅನ್ಕೋ, ನಾಳಿಂದ ಮನೆ ಬಾಗ್ಲಿ ಕ್ಲೋಸ್, ಮನೆಗೆ ಅವಕಾಶ ನಿನಗಿರೋದಿಲ್ಲ. ಅದು ಏನೇ ತಪ್ಪು ಮಾಡಿದ್ರು ಕೂಡ ನೀನು ಬಂದು ಪ್ರಾರ್ಥನೆ ಮಾಡಿದ ಅನ್ಕೋ, ಅದು ನಿನಗೆ ಒಳಗೆ ಅವಕಾಶ ನಿನಗಿರ್ತದೆ. ಪೌಲ್ ಅದೇ ಮಾತು ಹೇಳ್ತಾನೆ, ನಾನು ಹಗಲು ದುಡಿದೆ, ನಾನು ಸೇವ್ ಮಾಡಿನ ಅಂತ ಹೇಳ್ತಾನೆ. ಸೇವ್ ಮಾಡಿ ನಿಮಗೆ ಮಾದರಿ ತೋರಿಸಿನಾಗೆ ಅಂತ ಹೇಳ್ತಾನೆ. ಕೆಳಗೋದ ಮಂಗೆ ಅದನ್ನ ಇದಲ್ಲದೆ ನಾನು ನಿಮ್ಮ ಸಂಗಡ ಇದ್ದಾಗ ಕೆಲಸ ಮಾಡಲಲ್ಲದವನು ಊಟ ಮಾಡಬಾರದೆಂದು. ಏನಂತ ಕೆಲಸ ಮಾಡಲ್ಲ, ನಾನು ಬೆಳಗಿದೆ ಅಂದ್ರೆ ಕೆಲಸ ಮಾಡಲಾರ್ದೆ ಯಾವನು ಊಟ ಮಾಡಬಾರದೆಂದು. ಊಟ ಮಾಡಬಾರದು ಅಷ್ಟೇ, ಮುಗಿದೋಯ್ತು. ಊಟ ಮಾಡೇಬಾರದು. ಪೌಲಿಗೆ ಇದು ಪರಿಶುದ್ಧಾತ್ಮ ಮೂಲಕ ಹೇಳಿದಾನ ಅಥವಾ ಪೌಲು ಏನು ಬೇರೆ ತನ್ನ ಸ್ವಂತ ಹೇಳ್ತಾನ? ಪರಿಶುದ್ಧಾತ್ಮ ಮೂಲಕವಾಗಿ ಹೇಳಿರ್ತಕ್ಕಂಥ ಮಾತು, ಪರಿಶುದ್ಧ ಮೂಲಕ ಬರೆಸಿರ್ತಕ್ಕಂಥ ಮಾತು. ಈ ಮಾತು ಯಾರು ಹೇಳೋಕೆ ಹೋಗಲ್ಲ, ಅದಕ್ಕೆ ಕೇಳಿದ್ರೆ ಎಲ್ಲ ನಮಗೆ ತಿಪ್ಪು, ಹೇಳಿದ್ರೆ ನಮಗೆ ತಿಪ್ಪು. ಇಂಥ ಮಾತುಗಳ ಯಾವಾಗ ನಾವು ಹೊರಗಳಕ ಇಷ್ಟಪಡುವುದಲ್ರಿ. ಈ ಅಧಿಕಾರಿ ಬೆಸ್ಟಾ, ಈಗ ಯಾರು ಬೆಸ್ಟ್? ಈ ಪಾಸ್ಟ್ಗಳು ಬೆಸ್ಟ್ ಹೇಳ್ರಿ. ಈಗ ಈ ಅಧಿಕಾರಿ ಎಲ್ಲದಕ್ಕೆ ಏನನ್ನ ವ್ಯವಚಾರ ಮಾಡಿಲ್ಲ, ಕಳ್ಳತನ ಮಾಡಿಲ್ಲ, ಮೋಸ ಮಾಡಿಲ್ಲ, ತಂದೆ ತಾಯಿನೂ ಕೂಡ ಗೌರವಿಸಕತ್ತಾನ. ಈತ ಬೆಸ್ಟಾ, ಇವ್ರು ಬೆಸ್ಟಾ? ನಮ್ಮ ಸೇವಕರು ಯಾವ ತಂದೆ ತಾಯಿಗೆ ನೋಡ್ತಾರ, ಇನ್ನೊಬ್ರಿಗೆ ಮೋಸ ಮಾಡಿದ ವಾಕ್ಯನೇ ಹೇಳಿದಿರತ್ತ. ಹೋಗ್ಬಾರಂತ ಹೇಳಿ ಅಂತಾರೆ. ಊಟ ಮಾಡ್ಲಾರ್ದಂಗೆ ಒಬ್ಬ ಮನೆಗೆ ಹೋಗಿ, ವಿಶ್ವಾಸಿ ಮನೆಗೆ ಹೋಗಿ ಬಂಗಾರದಂಥ ವಾಕ್ಯ ಹೇಳಿಕೆ ಸಿದ್ಧಾತ ಸ್ಥಿರವಾಗಿ ಸಂಖ್ಯೆ ಬಾ ಅಂತ ಹೇಳೋದು. ಯಾರು ಬರಕ ಇಷ್ಟಪಡೋದಲ್ರಿ. ಆ ಧನವಂತನ ಏನು ಮಾಡ್ತಾನಂದ್ರೆ, ಏನು ಮಾಡ್ತಾನತನು? ಮಕ ಏನು ಮಾಡ್ತಾನ? ಇದನ್ನು ಕೇಳಿ ಬಹಳ ವ್ಯಾಸನಗೊಂಡನು. ಅಂದರೆ ದಿನಾ ರಾತ್ರಿ ಕುಂತು ನೋಟು ಎಣಿಸಿ ಈ ಕೊಡಂದ್ರೆ ಹೆಂಗೆ ಕೊಡ್ತಾನೆ? ದಿನ ರಾತ್ರಿ ಕುಂತು ಹೊಸ ನೋಟು ಎಣಿಸಿ ಈಗೆಲ್ಲ ಕೊಟ್ಟೋಗಂದ್ರೆ ಹೆಂಗೆ ಅಂತ ಹೇಳೋದು. ಭಾಳ ನೋವು ಆಗ್ತದಲ್ಲ. ಈಗ ಆ ದುಡ್ಡಿಲಿಂದ ಬಂಗಾರ ತಗೊಂಡನೂ ಗೊತ್ತಿಲ್ಲ, ಬೆಳೆ ತಗೊಂಡನೂ ಗೊತ್ತಿಲ್ಲ, ಪ್ಲಾಟ್ಗಳು ತಗೊಂಡನೂ ಗೊತ್ತಿಲ್ಲ, ಹೊಲ ತಗೊಂಡನೂ ಗೊತ್ತಿಲ್ಲ, ಎಲ್ಲ ತಗೊಂಡು ನೋಡಿ ಚಿಂತೆ ಮಾಡಿದ್ರೆ ಇದೆಲ್ಲ ಕೊಟ್ಟು ಹೆಂಗೆ ಹೋಗ್ಬೇಕು? ನಾನೀಗ ಒಂದು ಕೆಲಸ ಮಾಡೋಣ, ಏನು ನಿತ್ಯ ಜೀವನೇ ಬೇಡ. ಏನು ಮಾಡೋಣ ಈಗ? ನಿತ್ಯ ಜೀವನೇ ಬೇಡ. ಯಾವುದಿರಲಿ ನಿತ್ಯ ಜೀವ ಕೇಳಕ್ಕೆ ಬಂದು ಇದೆಲ್ಲ ಬೇಕಿತ್ತದ, ಹೆಂಗೋ ಬದುಕಿಂತಿದ. ಯಾರಿಗೆ ಒಂದು ಕೇಳಕತ್ತಾನ? ನಿತ್ಯ ಜೀವ ಉಚಿತ ಸಿಗೋದಕ್ಕೆ ಪ್ರಾಬ್ಲಮ್. ಹೆಂಗೆ ಮಾರ್ಗ ಎവിടെ ಹೋಗ್ಬಿಡ್ತಾ ಅನ್ಕೊಂಬಿಟ್ಟು ಬಂದಿತ್ತ. ಇವತ್ತು ನಮ್ಮರು ಹಂಗೆ ಪ್ರಾರ್ಥನೆಗೆ ಹೋಗ್ಬಿಟ್ರೆ ಸಾಕು, ಪ್ರಾರ್ಥನೆಗೆ ಹೋದ್ರೆ ಸಾಕು. ಎಲ್ಲರಿಗೆ ಕೇಳ್ರಿ, ನಿನ್ನ ನಿತ್ಯ ಜೀವ ಬೇಕಂದ್ರೆ ಮನೆ ಬಿಟ್ಟು ಬಾ ನನಗೆ ಬರ್ತಾರ? ಮನೆ ಬಿಡ್ದ ಹಣೆಗೂ ಹೋಗಿರಲಿ. ಮನೆ ಬಿಡ್ತಾರ, ಇನ್ನು ಹೆಣ್ತಿನ ಬಿಡ್ತಾರ, ಮಕ್ಕಳನ್ನ ಬಿಡ್ತಾರ, ತಂದೆ ತಾಯಿನ ಬಿಡ್ತಾರೆ, ಯಾರು ಬಿಟ್ಬಿಡ್ತಾರೋ ಯಾವೆಲ್ಲ ಹಿಡ್ಕೊಂಡೆ ನಾನು ದೇವ್ರ ಕೆಲಸ ಮಾಡ್ತೀನಿ. ಎಲ್ಲಿ ಹೋಗ್ತಾನ? ಬರೀ ಅದಂತ ಆತ್ಮ ಆಲೋಚನೆ ಮಾಡಿರಿ. ಈ ಹೆಂಗೋದಂತ ಭಾಳ ವ್ಯಸನಗೊಂಡು ವ್ಯಸನಗೊಂಡನು. ಆಗ ಯೇಸು ಅವನನ್ನು ನೋಡಿ, ಧನವಂತನು ದೇವರ ರಾಜ್ಯದಲ್ಲಿ ದೇವರ ರಾಜ್ಯ ಸೇರುವುದು ಎಷ್ಟೋ ಕಷ್ಟ. ಇವತ್ತ ಸಂಪೂರ್ಣವಾಗಿ ಕುಟುಂಬ, ದುಡ್ಡನ್ನ, ಆಸ್ತಿನ, ಹೊಲನ ಬಿಟ್ಟು ಬರ್ತಾರೆ ಎಲ್ಲರೂ. ಯಾವೊಬ್ಬ ಸೇವಕ ಇವತ್ತು ನಿಜವೂ ಒಬ್ಬೊಬ್ಬ ಸೇವಕ
ದುಡ್ಡನ್ನ ಬಿಟ್ಟು ಬಂದಿದ್ರೆ ಇವತ್ತು ಆ ಸೇವಕ ಹೆಂಗಿರ್ತಿದೆ ಹೇಳ್ರಿ? ದುಡ್ದು ತುಂಬ ಸೇವಕ ಹೆಂಗಿರ್ತಾನಂತಂದರೆ ಅವನ ತಲೆ ತಿರುಗಾಡ್ತಾನೆ, ಅವ್ನು ಯಾರು ಕೂಡ ಅನ್ಸಕ್ಕೆ ಹೋಗೋದಲ್ರಿ. ಪೌಲು ಕೊನೆಯವರೆಗೆ ದೇವರಿನೆಲ್ಲ ಕಾರಣ ಅಂತಂದರೆ ಇದು ಒಂದು ಕೂಡ. ಯಾಕಂದರೆ ಯಾರು ಮೂಲ ಜಗತ್ತನೋ ಇಲ್ಲರ ಇವತ್ತು ಪ್ರತಿ ಸೇವಕರು ನೋಡ್ತೀವಿ, ನಾವು ಪ್ರತಿ ಬೋಧಕರು ನೋಡ್ತೇವೆ, ಪ್ರತಿ ವಿಶ್ವಾಸಗಳು ನೋಡ್ತೇವೆ. ದುಡ್ಡು ಅಕ್ರಮವಾಗಿ ದುಡ್ಡು ಸಂಪಾದನೆ, ಅಕ್ರಮವಾಗಿ ದುಡ್ಡು ಸಂಪಾದನೆ, ಅಕ್ರಮವಾಗಿ ದುಡ್ಡು ಸಂಪಾದನೆ. ಮತ್ತೆ ಯಾರು? ಕೋಟಿ ಸ್ತೋತ್ರ ಹೇಳೋದು ದೇವರು. ಈ ಕಡೆ ದುಡ್ಡು ಸಂಪಾದನೆ ಮಾಡೋದು, ಮತ್ತು ದೇವರಿಗೆ ಸ್ತೋತ್ರ ಹೇಳೋದು. ಇನ್ನೊಬ್ಬರಿಗೆ ಮೋಸ ಮಾಡೋದು, ದೇವರಿಗೆ ಸ್ತೋತ್ರ ಹೇಳೋದು. ಇನ್ನೊಬ್ಬರಿಗೆ ಅನ್ಯಾಯ ಮಾಡೋದು, ದೇವರಿಗೆ ಸ್ತೋತ್ರ ಹೇಳೋದು. ಎಲ್ಲಿ ಹೋಗ್ತಾನೆ ಹೇಳ್ರಿ ದೇವರು? ದೇವರು ಎಲ್ಲಿ ಹೋಗ್ತಾನೆ ಹೇಳಿ? ಹೆಂಗೆ ಹೋಗ್ತಾನೆ ದೇವರು ಹೇಳಿ? ಹೇಳ್ತಾನ ವ್ಯಭಿಚಾರ ಮಾಡಬಾರ್ದು, ಮೋಸ ಮಾಡಬಾರ್ದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು. ಸುಳ್ಳು ಸಾಕ್ಷಿ ಕೂಡ ಹೇಳಬಾರದು. ಇವತ್ತು ಎಷ್ಟು ಮಂದಿ 100 ಮಂದಿ ಸುಳ್ಳು ಸಾಕ್ಷಿ ಹೇಳ್ತಾರಲ್ರಿ. ಈಗ ನನಗೆ ಯಾರು ಬೇಕಾರೆ ಅನ್ಕೋ, ಅವನು ಏನು ಮಾಡಿದ್ರು ಕೂಡ ನಾನು ಏನು ಹೇಳ್ತೀನಿ? ನಿಜ ಹೇಳ್ತೇನೆ, ಸುಳ್ಳು ಹೇಳ್ತೇನೆ. ಸುಳ್ಳನ್ನೇ ಹೇಳ್ಕೊಂಡು ಹೋಗ್ತೇನೆ ನಾನು. ಯಾಕಂದ್ರೆ ನನ್ನ ಹತ್ರ ಹೇಳ್ತೀನಿ, ನನಗೆ ಅನುಕೂಲ ತಕ್ಕಂಥ ಆಯ್ತಾ ಇದು ಏನು ಮಾಡಿದ್ರು ಕೂಡ ನಡೀತದೆ. ಇಲ್ಲಿ ನಿನಗೆ ನಡಿಬೋದು, ದೇವ್ರ ಮುಂದೆ ನಡೆಯೋಕ್ಕೆ ಸಾಧ್ಯನೇ ಇಲ್ಲ. ನಿನಗೆ ನಡೀತಿದ್ದಿಲ್ಲಿ, ನೀನು ಕಳ್ತನ ಮಾಡಿದ ಬಗ್ಗೆ ತಿಗಾಡ್ತಿದ್ದಿ, ವ್ಯಭಿಚಾರ ಮಾಡೋದು ನನ್ನ ನಂಬರ್ ಅಂತೀವಿ, ವ್ಯಭಿಚಾರ ಮಾಡೋ ಪಾಸ್ಟರ್ ಅಂತ ಹೇಳ್ತಿದ್ದೆ, ಎಲ್ಲ ಹೇಳ್ತಿಲ್ಲ ಅಂತ ಹೇಳ್ತಿಲ್ಲ. ಇಲ್ಲಿ ನಡೀತದ, ಅದು ದೇವರಲ್ಲಿ ನಡೆಯೋದಿಲ್ಲ ಅಂತ ಹೇಳ್ತಾನೆ. ನೀನು ಇಲ್ಲಿ ಅಂಗನವಾಡಿಕೆ ಇಲ್ಲಿ ಎಷ್ಟು ಇದಾಗಿದೆ ಒಂದು ಮಾತಾಡ್ಬೇಕಂದ್ರೆ, ಕ್ರಿಸ್ತನ ಒಂದು ಸಂಘದಲ್ಲಿ ಎಷ್ಟು ಗಲೀಜು ಮಾಡೋಕತ್ತಿರತ್ತ ಪಾಸ್ಟ್ಗಳು ಅಂತಂದರೆ, ಎಷ್ಟು ಭಯಂಕರ ಕೆಡ್ಸಕತ್ತಿರತ್ತ ನೋಡ್ರಿ. ನಮ್ಮ ಕಣ್ಣೇರಿಗೆ ಕಾಣ್ತದೆ. ಇಲ್ಲಿ ನಿತ್ಯ ಜೀವ ಸಿಗಬೇಕಂದ್ರೆ ಇವೆಲ್ಲ ಮಾಡಬಾರ್ದು ಅಂತ ಖಂಡಿತ ಹೇಳಿದ್ರೆ ಇದನ್ನೇ ಮಾಡ್ತಾರೆ. ಇವತ್ತು ಮಾಡ್ತಾರೆ, ನಮ್ಮ ಕಣ್ಣೇರಿಗೆ ಕಾಣ್ತಾರೆ ಅಂತಂದರೆ ಇದನ್ನು ನಾವು ಎಚ್ಚೆತ್ತುಕೊಳ್ಬೇಕು. ಇದನ್ನು ನಾವೇನಾದ್ರೂ ಇದ್ದೀವೋನು ಅಂತೇಳಿ ಯಾರ ಮೇಲೆ ಭಾರ ಹಾಕಬಾರ್ದು, ಯಾರ ಮೇಲೆ ಭಾರ ಹಾಕಬಾರ್ದು. ಸಣ್ಣ ಪುಟ್ಟ ಊಟದ ಹೇಳ್ತಿಲ್ಲಲ್ಲಿ, ಊಟ ಭಾಳ ಮಂದಿ ಹೇಳ್ತಾರ, ಅವ್ರ ಮನೆಗೆ ಹೋದ್ರೆ ಐಟಮು ಏನು ಐಟಮು ಊಟ ಉಣ್ಮೇಲೆ ದುಡ್ಡು ಕೊಟ್ಬೇಕು, ಗೊತ್ತಾಗ್ತದೆ ನಿನಗೆ ಬಾಧನ ಅಂತೇಳಿ. ಇನ್ನೊಂದ್ಸಲ ಊಟ ನೀನು ಬೇಡ ಅಂದರೆ ನೀನು ಊಟಕ್ಕೆ ಹೋದಂಗನ ಸುವರ್ತಿಗೆ ಹೋದಂಗನ. ನಿನಗೆ ಒಂದು ಹೇಳ್ತೀನಿ, ಅರ್ಥ ಮಾಡಿಕೊಳ್ಳ್ರಿ. ಯಾಕಪ್ಪ ಪೌಲ ಮಾತಾನಂತಾರೆ, ಅವ್ರ ಮನೆಗೆ ಐತೋ ಇಲ್ಲೋ ಗೊತ್ತಿಲ್ಲೋ, ಅವ್ರ ಮನೆಗನ್ನ ಹುಡುಗ್ರಿ ಅಂದರೆ ಬೇರೆ ಊಟ ಐತಲ್ಲೋ ಗೊತ್ತಿಲ್ಲ, ಅವ್ರು ನಿನ್ಸೊಲಗೆ ಅಂತೇಳಿ ಏನ್ರಿ ಅಷ್ಟೆಲ್ಲ ಮಾಡಿರಲ್ಲ. ಅವ್ರ ಕಷ್ಟದಿಂದ ಮಾಡಿರ್ತಕ್ಕ ಆಹಾರನ ನೀನು ಬಂದು ಉಂಡು ಬಂದೆ ಅನ್ಕೋ, ಇನ್ನು ಅವ್ರ ಮನೆ ಪರಿಸ್ಥಿತಿ ಏನಿರ್ತದೆ ನಿನಗೆ ಗೊತ್ತಾಗಲ್ಲ ಅಂತ ಹೇಳಿದ್ರೆ ಬೇಡ ಅಂತ ಹೇಳ್ತಾನೆ ಪೌಲದನ್ನು. ನೀನು ವಾಕ್ಯ ಹೇಳಕ್ಕೆ ಹೋಗೋರಿಗೆ ಕಷ್ಟ ಕೊಟ್ಟಂಗಾಗಿರ್ತರೋ ಅಂತ ಆಲೋಚನೆ ಮಾಡ್ತಾನೆ ಪೌಲಲ್ಲಿ. ನನಗೆ ಅಕ್ಕ ಐತೆ, ಅವ್ರ ಮನೆ ಅಕ್ಕ ನನಗೈತೆ, ಇದು ಬೇಡ. ಯಾಕಂದರೆ ನಾನೇ ಹಿಂಗೆ ಮಾಡಿ ಅನ್ಕೋ, ನೆಕ್ಸ್ಟ್ ಮಾಡೋದಿಲ್ಲ, ಎಲ್ಲ ಕೆಡಿ ಕುಟುಂಬ ಹಾಳು ಮಾಡ್ತಾನೆ ಅಂತೇಳಿ ಪೌಲಿದು ಬೇಡ ಅಂತ ಹೇಳ್ತಾನೆ ಪೌಲಿದನ್ನು. ಅವ್ರ ಮನೆಗೆ ಒಂದು ಅದಕ್ಕೆ ಯೇಸುಪ್ರಭಾದ್ರು ಕೂಡ ಉಂಡು ಬರ ಅನ್ನ, ನೀರು ಕೊಡು ಬರ ಅನ್ನ, ನೀರು ಕುಡಿದು ಬರ್ರಿ ಸಾಕಂತ ಹೇಳಿದ್ರೆ, ನೀವು ಇವತ್ತು ನಾವೇನು ಮಾಡ್ತೀವಿ? ನೀರು ಕುಡಿದು ಬರ್ರಿ. ಯಾಕಂದರೆ ವಾಕ್ಯನ ಮನಸ್ಫೂರ್ತಿಯಾಗಿ ಕೇಳೋದು ಈ ಶ್ರೀಮಂತನು ಕೇಳಲ್ಲ, ಧನವಂತನು ಕೇಳಲ್ಲ. ಈ ಲೋಕ ಐಶ್ವರ್ಯ ಯಾರು ಕೇಳಲ್ಲ. ಕಷ್ಟಪಡುವಂತಾರೆ, ಬಾಧಲಿರ್ತಕ್ಕಂತಾರೆ, ಅವರಿಗೆ ದೇವ್ರು ಕರೆದಿರ್ತಾನೆ, ಅವ್ರು ದೇವರಲ್ಲಿ ಇರ್ತಾರೆ. ಅವ್ರಿಗೆ ಹೋಗಿ ಮತ್ತೆ ಭಾರ ನೀನು ಆಗಬೇಡ ಅಂತ ಹೇಳ್ತಾರೆ. ಅವ್ರನ್ನ ಭಾರ ಆಗಬೇಡ, ಇದೇ ಮಾತ್ರ ನಾನು ಅವ್ರ ಭಾರ ಹಾಕೋದಿಲ್ಲ ಅಂತ ಹೇಳ್ತಾನಪ್ಪ. ಅವ್ರು ಯಾಕೆ ಅವ್ರು ಇರ್ತಕ್ಕಂಥ ಕಷ್ಟದಲ್ಲಿ ಅವ್ರು ಇದ್ದಾರೆ. ಅವ್ರು ನನ್ನ ಭಾರ ಕೂಡ ಅವ್ರ ಕುಟುಂಬ ಭಾರ ವರದನೇ ಅವ್ರದ್ದು ಆಗವಲ್ತು, ಇನ್ನು ನಮ್ಮ ಭಾರನ ಬೇಡ ಅಂತ ಹೇಳ್ತಾನೆ. ಕೈಲಾದರೆ ನಾನು ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಅವ್ರು ನೆಮ್ಮದಿಯಾಗಿ ಅವ್ರು ಬದುಕೋದಕ್ಕಾಗಿ ನಾನೇನು ಮಾಡ್ತೀನಿ? ಸಹಾಯ ಮಾಡ್ತೀನಿ ಅಂತ ಹೇಳ್ತಾನೆ. ಯಾಕಂದ್ರೆ ಅವ್ರ ಮನೆ ಪರಿಸ್ಥಿತಿ ನನಗೆ ಗೊತ್ತು, ಅವ್ರ ಕಷ್ಟದಿಂದ ಗೊತ್ತು. ಯಾಕೆ ಅವ್ರ ಮನೆ ನಾನು ಭಾರ ಆಗಬೇಕು? ಒಂದೇಳು ನಾನು ಹೊಟ್ಟೆ ತುಂಬ ಉಂಡು ಬಂದು, ಒಂದೇಳು ನಾನು ಚಲೋ ಉಂಡು ಬಂದು ಅನ್ಕೋ, ಅವ್ರ ಮನೆಗೆ ಯಾರಿಗೆ ಇಲ್ಲ ಅಂತಂದರೆ ಎಲ್ಲರಿಗೆ ಇರ್ತಾಯಿಲ್ಲ ಅಂತ ಎಕ್ಸಾಂಪಲ್ ಹೇಳಕತ್ತೀನಿ. ಒಂದೇಳು ಅವ್ರಿಗೆ ಇಲ್ಲ ಅಂತಂದರೆ ಅದು ಯಾರಿಗೆ ಬರ್ತದೆ? ಇನ್ನು ಉಂಡಿಕೇಶನ್ ಬಂದು ಹೊಟ್ಟೆ ಭೂಷಣ ಹೋದಲ್ಲ, ನಿನಗೆ ಬರ್ತದೆ ಅದು ಶಾಪ. ಅದು ಉಣ್ಬೋದು ಊಟಕ್ಕೆ ಇರುತ್ತೆ ಅಂತ ಅಂದರೆ ಅದನ್ನೇ ಆಧಾರ ಮಾಡ್ಕೊಬೇಡ್ರಿ ಅಂತ ಹೇಳ್ತಾನೆ ಪೌಲು. ಅದನ್ನು ನೀವು ಆಧಾರ ಮಾಡಿಕೊಳ್ಬೇಡ್ರಿ ಅಂತ ಹೇಳ್ತಾನೆ. ಇವತ್ತು ಧನವಂತ ನೀವು ನೋಡಿ, ಧನವಂತ ಹೆಂಗೆ ಹಿಂದಕ್ಕೋದು ಇವತ್ತು ಪ್ರತಿಯೊಬ್ಬ ಪಾಸ್ಟ್ ಲೆಕ್ಕ ಮಾಡಿ ನೋಡಿ. ಇವತ್ತು ಧನವಂತರನ್ನ ಏನಿಲ್ಲಾರ್ದವ್ರನ್ನ, ಧನವಂತರ ಏನಿಲ್ಲಾರ್ದವ್ರನ್ನ. ನಿಜವಾಗ್ಲೂ ಒಬ್ಬ ಸೇವಕ ಹೆಂಗಿರ್ತಾನಂತಂದರೆ ಸೇವಕನಾಗಿ ಉಳ್ಕೊತಾನೆ, ಸೇವಕ ರಾಜನಾಗಿ ಕಾಣುವುದಿಲ್ಲ ರೀ ಅವನು. ಒಬ್ಬ ಸೇವಕ ಹೆಂಗಿರ್ತಾನಂದರೆ ಏನ್ರಿ, ಸೇವಕ ಇನ್ನೊಬ್ಬರು ಯಾರ ಮೇಲೆ ಇದು ಮಾಡೋಕ್ಕೋ, ಯಾರಿಗೆ ಅನ್ಯಾಯ ಮಾಡಲ್ಲ, ಯಾರು ಆಕ್ರಮಣ ಹಿಡಿದಲ್ಲ. ಒಬ್ಬ ಸೇವಕ ನಿಜವಾಗ್ಲೂ ಸೇವಕನ ಹೆಂಗಿರ್ತಾನಂದರೆ ನೋಡ್ರ ಕಣ್ಣಿಗೆ ಸಿಂಪಲ್ ಆಗಿ ಕಾಣಿಸ್ತಾನೆ. ದಿಮಾಕೋಳು ಅಂತಾರೆ ಇವತ್ತು.
ಈ ಥರ ಯಾವ ಸೇವಕರು ಮಾಡಿದಲ್ಲ. ಭಾಳ ಮಂದಿ ಈ ಥರದ್ದು ಯಾರು ವಾಕ್ಯ ಕೇಳ್ತಂತಾರೆ. ಇದು ಯಾವ ಥರ ಇದ್ದರೆ ಹಳೆ ಬಟ್ಟೆ ಹಾಕ್ಕೊಂಡು ಕಾಲ ಚಪ್ಪಲಿ ಹೇಳಿದ್ರೆ ಸೈಕಲ್ ತೊಗೊಂಡ್ರೆ ಇವತ್ತು ಯಾರನ್ನ ವಾಕ್ಯ ಕೇಳ್ತಾರಣ? ಯಾರು ವಾಕ್ಯ ಕೇಳ್ತಾರ? ಕೇಳೋರು ಐದಾರು ಇಲ್ಲಂತೆ. ಅಂಥರ ವಾಕ್ಯ ಕೇಳಿ ಮಾರ್ಪಡೋರು ಐದಾರ. ನಿನ್ನ ಅಂದ ಚಂದ ನೋಡಿ, ನಿನ್ನ ಕಾರು ನೋಡಿ, ನಿನ್ನ ಬಟ್ಟೆ ವಾಕ್ಯ ಕೇಳಕ್ಕೆ ಬಂದು ವಾಕ್ಯ ಕೇಳಕ್ಕೆ ಬಂದಿರಕ್ಕಲ್ಲಿ ನಿನ್ನ ಮುಂದೆ ತೋರಿಸೋದಕ್ಕಾಗಿ ಬಂದ ವ್ಯಕ್ತಿ ಅಂತ ಹೇಳ್ತಾನೆ. ಕೊನೆಗೆ ಇವ್ರ ಗತಿ ಏನಾಗ್ತದಂದರೆ, ಈಗ ನಾವು ಲಾಸ್ಟ್ ವೀಕ್ ನೋಡಿದಲ್ಲ, ಯಾರಿಗೆ ಸಿದ್ಧ ಮಾಡಿರ್ತಕ್ಕಂಥ ಸ್ಥಳ ಇದು? ಸೈತಾನಿಗೆ ಸಿದ್ಧ ಮಾಡಿರ್ತಕ್ಕಂಥ ನರಕದಲ್ಲಿ ನೀವು ಹೋಗಲ್ಪಡ್ತೀರಿ ಅಂತ ಹೇಳ್ತಾನೆ. ಯಾರಿಗೆ? ಸೇವಕರಿಗೆ ಅಥವಾ ಈ ರೀತಿ ಇದ್ದವರಿಗೆ, ಐಶ್ವರ್ಯಗೊಳ್ಳತಕ್ಕಂಥ ವ್ಯಕ್ತಿಯವರಿಗೆ. ಒಂದು ಮಾತು ಹೇಳ್ಬೇಕಂದ್ರೆ, ಉಚಿತವಾಗಿ ತಿನ್ನಂಥ ವ್ಯಕ್ತಿಗಳು ದಂಡ ಕಟ್ಟಲೇಬೇಕಾಗ್ತದೆ. ಇಲ್ಲಿ ವಾಕ್ಯ ಅಂದರೆ ಮಾದರಿ ತೋರಿಸ್ಯಾನ ಪೌಲ ಮಗ, ಮಾದರಿ ತೋರಿಸ್ಯಾನ. ಆ ಮಾದರಿ ಪ್ರಕಾರ ನೀನು ನಡ್ಕೊಂಡು ಉಳ್ಕಂತ, ಇಲ್ಲಾಂದರೆ ನಷ್ಟ ನಿನಗೇ ಅನುಭವಿಸ್ತಾನೆ ಪೌಲ್. ಇದು ನಾನು ಹೇಳ್ತಕ್ಕಂಥದ್ದು, ಪೌಲ್ ಹೇಳ್ತಕ್ಕಂಥ, ಪರಿಶುದ್ಧಾತ್ಮ ಹೇಳ್ತಕ್ಕಂಥ ವಾಕ್ಯನ, ಪರಿಶುದ್ಧಾತ್ಮ ಮೂಲಕ ಹೇಳಲ್ಪಟ್ಟ ವಾಕ್ಯದು. ನೀವೇ ನಿರ್ಣಯ ಮಾಡಿಕೊಳ್ಳ್ರಿ ಹೌದೋ ಅಲ್ಲ ಅಂತೇಳಿ ಕಿಸಿಂದ. ಒಟ್ಟಲ್ಲಿ ಪರಲೋಕಕ್ಕೆ ಅಡ್ಡಿ ಯಾವುದು? ಪರಲೋಕ ಅಡ್ಡಿ ಯಾವುದು? ಧನ, ನಿನ್ನ ಐಶ್ವರ್ಯ, ನಿನ್ನ ದುಡ್ಡು. ಈ ದುಡ್ಡು ಯಾರು ತಗಿರ್ತದೋ, ಈ ಐಶ್ವರ್ಯ ಯಾರು ತಗಿರ್ತದೋ, ಈ ಲೋಕ ಸಂಪತ್ತು ಯಾರು ತಗಿರ್ತದೋ ಅವ್ರಿಗೇನು ಸಿಗಲ್ಲ? ನಿತ್ಯ ಜೀವ ಸಿಗೋದಿಲ್ಲ. ಇದು ಖಂಡಿತ ಇದು. ಅದು ಯಾರೇ ಆಗಿರಲಿ, ಎಂಥ ಬೋಧಕನಾಗಿರಲಿ, ನಿಂತಾಗ ಐಶ್ವರ್ಯ ಐತನಾ? ದೇವರಾಜ್ಯ ನಿನಗಿಲ್ಲ. ಖಂಡಿತವಾಗಿ ಯೇಸುಪ್ರಭು ಹೇಳ್ತಾನ, ಧನವಂತನು ದೇವರ ರಾಜ್ಯಕ್ಕ ಸೇರುವುದೇ ಎಷ್ಟೋ ಕಷ್ಟ. ಯಾಕೆ ಕಷ್ಟ? ದನ ಬಿಟ್ಟರೆ ನೀನು ಪರಲೋಕ, ದನ ಇದ್ದರೆ ನೀನು ನರಕ ಅಷ್ಟೇ. ಅದು ಯಾರೇ ಸಾಯಿ, ಸೇವಕ ಸತ್ತರು ಕೂಡ ಈ ಲೋಕದ ಸಂಪತ್ತು ದನವೊಳಗೆ ಸತ್ತರೆ ಆತನಿಗೆ ನರಕನೇ ಗತಿ ಮುಗಿತು. ಅದಕ್ಕಂತಲ್ಲ ಹಗಲು ಹೊಟ್ಟೆ ಅಂದರೆ ಈ ಲೋಕದಲ್ಲಿ ಕಷ್ಟ ಜೀವನ ಸಾಗಿಸೋದು, ಕಷ್ಟದಿಂದ ಇರುವುದೇ ಭಾಳ ಒಳ್ಳೆಯದು. ದೇವರು ಒಂದು ವೇಳೆ ದುಡ್ಡು ಕೊಡ್ತಾ ಅಂದ್ರೆ ಕೂಡ ದೇವ್ರಿಗೆ ಏನು ಬೇಕು ನಾವು? ದೇವರು ದುಡ್ಡು ಮಾತ್ರ ಬೇಡಪ್ಪ ಮಗ. ಒಂದು ವೇಳೆ ನಿಮ್ಗೆ ಏನು ಒಂದು ಎಕರೆ ಹೊಲ ಕೊಡ್ತಾನಂದರೆ, ಯಾರನ್ನು ಫಾಸ್ಟ್ ಬಂದು ಅಂದ್ಕೊಳ್ರಿ, ದೇವ್ರಿಗೆ ನಿಮ್ಗೆ ಐಶ್ವರ್ಯ ಕೊಡ್ತಾನಂದ್ರೆ ಅವಾಗ ಏನ್ಬೇಕು? ದೇವಿ ಮಾತ್ರ ಕೇಳಪ್ಪ ದೇವ್ರನ್ನ ಅಂತೇಳಿ. ದೇವರು ನಮಗೇನು ಬೇಡ? ದುಡ್ಡು ಕೊಡೋದು ಬೇಡ, ಐಶ್ವರ್ಯ ಕೊಡೋದು ಬೇಡ, ಆಸ್ತಿ ಕೊಡೋದು ಬೇಡ, ಅಂತಸ್ತು ಕೊಡೋದು ಬೇಡ, ನರಕ ಕಳಿಸೋದು ಕೂಡ ಬೇಡ. ನಾವು ಹಿಂಗೇ ಇರ್ತೀವಿ. ಒಂದೊತ್ತು ಕೂಳಿದ ಪರವಾಗಿಲ್ಲ, ಉಡಕ ಸರಿಗೆ ಬಟ್ಟಿದ ಪರವಾಗಿ ಹಿಂಗೇ ಇದ್ರೆ ಸಾಕು. ಪರಲೋಕ ನಮಗೆ ನಿತ್ಯ ಜೀವ ನಮ್ಗೆ ಸಿಗಬೇಕಷ್ಟೆ. ಆ ನಿತ್ಯ ಜೀವದಾಗ ಎಲ್ಲ ಸಿಗುತ್ತೆ, ಎಲ್ಲ ಉಚಿತ. ಅಲ್ಲಿ ಏನು ನಿತ್ಯ ಜೀವದಲ್ಲಿ ಎಲ್ಲ ನಿತ್ಯವಾಗಿರ್ತದೆ. ಏನು ನಿತ್ಯವಾಗಿರ್ತದ? ನೀನು ಅಂದುಕೊಂಡಿದ್ದ ಶ್ರೀಮಂತಿಕೆ ನಿತ್ಯದು, ನೀನು ಅಂದುಕೊಂಡಿರ್ತಕ್ಕಂಥ ಮಹಿಮೆ ಅದು ನಿತ್ಯವಾಗಿರ್ತದೆ, ನೀನು ಅಂದುಕೊಂಡಿರ್ತಕ್ಕ ಸುಖ ಸಂತೋಷ ಎಲ್ಲವೂ ಕಡೆ ಹೆಂಗಾಗಿರ್ತದೆ? ಅಲ್ಲಿ ನಿತ್ಯವಾಗಿರ್ತದೆ. ಅದೇ ನಿತ್ಯ ಲೋಕ, ಅದೇ ನಿತ್ಯ ಜೀವ ಅಂತ ಹೇಳ್ತಾನೆ. ಅದು ನಮಗೆ ಬೇಕಾರಲ್ಲಿ. ಅದು ಬೇಕಾ? ಮತ್ತು ಇವುಗಳು ಬೇಕಾ? ಯಾರೇ ಪಾಸ್ಟರ್ ಬಂದ ಕೇಸಿಂದ ಇವರು ಒಂದರಷ್ಟು ಕಾಣಿ ಕೊಟ್ಟರೆ, ಎರಡರಷ್ಟು ಕಾಣಿ ಕೊಡ್ತು ಅಂದರೆ ಏನಬೇಕು ನಾವು? ಬೇಡ, ಇದ್ದಿದ್ದು ಹೋಗಲಿ ಪರವಾಗಿಲ್ಲ, ಕಾಣಿಗೆ ಮಾತ್ರ ಬೇಡ. ಇದನ್ನೇ ಕೆಳಗೆ ಯಾರೇ ಪಾಸ್ಟ್ ಬರಲಿ, ಒಂದು ವೇಳೆ ನಿಮಗೆ ಏನನ್ನ ದೇವರು ಕೊಡ್ತಾನಂದರೆ ಇಮಿಡಿಯೇಟ್ಲಿ ಅನ್ಬೇಕು ನಾವು, ಇದು ಬೇಡ. ಇದು ಕೊಟ್ಟರು ಕೂಡ ನಮಗೆ ತಗೋಕೆ ಮನಸ್ಸಿಲ್ಲ. ಇನ್ನೂ ಕೊಡಲಿ ದೇವ್ರು, ಏನು ಕೊಡಲಿ? ಕಷ್ಟ ಕೊಡಲಿ, ಬಾಧೆ ಕೊಡಲಿ, ಇದರಿಂದ ನಮ್ಮ ಅನುಭವ ನನಗೆ ಬರ್ತದೆ, ನಾನು ದೇವರೇ ನಿಲ್ಲುತ್ತೇನೆ ಅಂತೇಳಿ ಈ ರೀತಿ ಕೇಳುವಂಥ ಭಕ್ತರು ನಮಗೆ ಬೇಕ್ರಿ. ಈ ರೀತಿ ಕೇಳುವಂಥ ಭಕ್ತರು, ಈ ರೀತಿ ಕೇಳುವಂಥವ್ರು ನಮ್ಮ ಬಳಿ ಇರ್ಬೇಕ್ರಿ. ಸಾವು ಯಾವಾಗ ಏನತ್ತದೋ ನಮಗೆ ಗೊತ್ತಿಲ್ಲ. ಎಲ್ಲ ದುಡ್ಡು ಕೊಡ, ದೇವ್ರಿಗೆ ಪ್ರಾರ್ಥನೆ ಮಾಡಿ, ಸೇವಕ ಪ್ರಾರ್ಥನೆ ಮಾಡಿ ದುಡ್ಡು ಕೊಟ್ಟ, ಐಶ್ವರ್ಯ ಎಲ್ಲ ಕೊಟ್ಟನ, ಎಲ್ಲ ಐತೆ. ಯಾರಿಲ್ಲ? ತಿಂಬೋರು ಇಲ್ಲ ಅಷ್ಟೇ. ಎಲ್ಲ ಕೊಟ್ಬಿಡೋದಿಲ್ಲ, ತಿಂಬೋರಿಲ್ಲ. ಈ ಕಡೆ ಇದನ್ನು ಹೋಯ್ತು, ಆ ಕಡೆ ಪರಲೋಕ ಕೂಡ. ಅಂದರೆ ನಿನ್ನ ಜೀವಿತ ನೀನೇ ನಾಶನ ತಗೊಂಡು ಅರ್ಥ ನೋಡಿ. ಕಣ್ಣಮುಚ್ಚರು ಪ್ರಾರ್ಥನೆ ಮಾಡಿಕೊಂಡು. ಪರಿಶುದ್ಧನು ಪ್ರೇಮ ಸ್ವರೂಪನಾಗಿರ್ತಕ್ಕಂಥ ದೇವರೇ, ನಿನ್ನ ನಾಮ ಸ್ತುತಿ ಸ್ತೋತ್ರಗಳು ತಂದೆ. ನಿಮ್ಮ ವಾಕ್ಯ ಮೂಲಕವಾಗಿ ನಮ್ಮ ಜೀವಿತನ ಸರಿತಿದ್ದುಕೊಂಡು ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬೆಳೆಯುವಂಥ ಮನಸ್ಸು ನಮಗೆ ನೀಡಿದ ತಂದೆ. ಈ ಸಂಘದಲ್ಲಿ ಯಾರು ನಿಲ್ಲುತ್ತಾರೋ, ಈ ಸಂಘನ ಯಾರು ನಡೆಸ್ಕೊಳ್ತಾರೋ, ಈ ಸಂಘದಲ್ಲಿ ಯಾರು ಬಾಧ್ಯತೆಯಾಗಿರ್ತಾರೋ ಅಂತ ನಿನ್ನ ಮಕ್ಕಳನ್ನು ಬಲಪಡಿಸಿ ಅಂಥ ಮಕ್ಕಳು ಉನ್ನತಿ ತಂದೆ. ದೇವರೇ, 21 ಗ್ರಾಮದಲ್ಲಿ ಕ್ರಿಸ್ತನ ಸಂಘವನ್ನು
ನಾವ್ಯಾರು ಕೂಡ ತಂದೆ ನಿರ್ಲಕ್ಷಿಸದೆ ನಾವೆಲ್ಲರೂ ಕೂಡ ತಂದ ಐಕ್ಯದಿಂದ ನಾವೆಲ್ಲರೂ ಈ ಸಂಘವನ್ನು ಅಭಿವೃದ್ಧಿಪಡಿಸುತ್ತಾ ಈ ಸಂಘವು ಅನೇಕ ಸಂಘಗಳಿಗೆ ಮಾದರಿಯಾಗಿ ಈ ಸಂಘವು ಅನೇಕರಿಗೆ ಒಂದು ಮಾರ್ಗವನ್ನು ತೋರಿಸುವಂಥ ಒಂದು ಒಳ್ಳೆ ಆಲೋಚನೆ ನಮಗೆ ಇಡ್ರಿ ಅಂತೇಳಿ ಬೇಡ್ತಾ ತಂದೆ. ಪ್ರತಿಯೊಬ್ಬರಿಗೂ ಜ್ಞಾಪಕ ಮಾಡಿಕೊಳ್ಳಿರಿ. ನಾವೆಲ್ಲ ನಮ್ಮನ್ನು ತಗ್ಗಿಸ್ಕೊಂಡು ನಿಮ್ಮನ್ನು ಕ್ರಿಸ್ತನ ಪರಿಶುದ್ಧದ ಮೂಲಕವಾಗಿ ಉನ್ನತಿ ತರುವಂಥ ಮನಸ್ಸು ಆಲೋಚನೆ ನಮಗೆ ಕೊಡ್ರಿ ಅಂತೇಳಿ ಬೇಡುತ್ತಾ ಇಲ್ಲಿಯವರು ವಾಕ್ಯ ಕೇಳ್ತಕ್ಕ ನಾವೆಲ್ಲರೂ ಕೂಡ ತಂದೆ ವಾಕ್ಯನ ಸರಿ ರೀತಿ ಕೇಳಿಕೊಂಡು ಆಲೋಚಿಸಿಕೊಂಡು ವಿಶ್ವಾಸ ನಂಬಿಕೆಯಲ್ಲಿ ಬಲ ಹೊಂದಿ ನಿಮ್ಮಲ್ಲಿ ಸ್ಥಿರವಾಗಿ ನಿಲ್ಲುವಂಥ ಮನಸ್ಸು ನಮಗೆ ಕೊಡ್ರಿ ಅಂತೇಳಿ ಬೇಡುತ್ತಾ ನಮ್ಮ ಪ್ರಭುವು ನಮ್ಮ ರಕ್ಷಕನಾಗಿರುವಂಥ ಕ್ರಿಸ್ತ ಯೇಸುವರ ನಾಮದಲ್ಲಿ ಈ ಪ್ರಾರ್ಥನೆ ಸಮರ್ಪಿಸಿ ಈ ಪ್ರಾರ್ಥನೆ ಬೇಡಿಕೊಳ್ಳುತ್ತಂದೆ. ಆಮೆನ್.